ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದು ಮನೆಯಲ್ಲಿ ಯಾರೂ ಇರಲಿಲ್ಲ. ವರ್ಷಗಳಿಂದ ಕಡೆಗಣಿಸಲ್ಪಟ್ಟು ಪ್ರೀತಿಗಾಗಿ ಹಪಹಪಿಸ್ತಾ ಇದ್ದ ನನ್ನ ಒಣಗಿದ ದೇಹಕ್ಕೆ ಅವನ ಆ ಬೆಚ್ಚಗಿನ ಸ್ಪರ್ಶ ಹೊಸತನ ತಂದಿತ್ತು. ಅವನು ಮೆಲ್ಲನೆ ನನ್ನ ಬಂಧಿಸಿ ಹತ್ತಿರಕ್ಕೆ ಬಂದ. ನನ್ನೆಲ್ಲ ಪಾಪ ಪ್ರಜ್ಞೆಗಳು ಸುಟ್ಟು ಬೂದಿಯಾಗಿ ನಾವಿಬ್ಬರೂ ಒಂದಾಗುವ ಆ ವ್ಯಾಮೋಹದಲ್ಲಿ ನಾಚಿಕೆಯಿಂದ ಕಣ್ಮುಚ್ಚಿದೆ. ನಮಸ್ಕಾರ ಎಲ್ರಿಗೂ. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೊನೆಯ ತನಕ ಕೇಳಿ. ನನ್ನ ಹಳ್ಳಿಯ ಬದುಕಲ್ಲಿ ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಮೈಗೆಲ್ಲ ಮುಚ್ಚುವಂತೆ ಸೀರೆ ಉಟ್ಟು ಮನೆಯ 4 ಗೋಡೆಗಳ ಮಧ್ಯೆ ದಿನದ 24 ಗಂಟೆಯು ಬೆವರು ಸುರಿಸಿ ದುಡಿಯೋ ಹೆಂಗಸರಿಗೆ ಯಾವ ಆಸೆಗಳು ಇರೋದಿಲ್ಲ. ಅವರೆಲ್ಲರೂ ಕೇವಲ ಬಂಡೆಗಳಿದ್ದಂತೆ ಅಂತ ಈ ಸಮಾಜ ಸುಲಭವಾಗಿ ತೀರ್ಮಾನಿಸ್ಬಿಡುತ್ತೆ. ಆದರೆ ಪ್ರೀತಿಗಾಗಿ ಹಂಬಲಿಸೋ ಒಂದು ಬೆಚ್ಚಗಿನ ಸ್ಪರ್ಶಕ್ಕಾಗಿ ಕಾಯುವ ಜೀವಂತ ಹೃದಯ ಒಂದಿರುತ್ತೆ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ಆಕೆಯ ಆಸೆಗಳು ಸಂಪೂರ್ಣವಾಗಿ ಕಡೆಗಣಿಸಿದಾಗ ನಡೆಯೋ ಒಂದು ಘಟನೆಯ ಕತೆ. ನನ್ನ ಹೆಸರು ಭಗೀರಥಿ. ನನಗೀಗ 35 ವರ್ಷ ವಯಸ್ಸು. ತುಂಬು ಯೌವನದಲ್ಲಿ ಇರುವಾಗಲೇ ನನ್ನನ್ನು ಈ ಊರಿನ ಜಮೀನ್ದಾರ ಅಂದರೆ ಊರ ಶ್ರೀಮಂತನಿಗೆ ಅತ್ಯಂತ ಊರು ಸ್ವಭಾವದ ಸೋಮಣ್ಣನಿಗೆ ಮದುವೆ ಮಾಡಿಕೊಟ್ರು. ಸೋಮಣ್ಣಂಗೆ ಹೆಂಡತಿ ಅಂದರೆ ಕೇವಲ ತನ್ನ ಮನೇನ ಗುಡಿಸಿ ಸಾರಿಸೋದಕ್ಕೆ, ಸಮಯಕ್ಕೆ ಸರಿಯಾಗಿ ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸೋದಕ್ಕೆ ಮತ್ತು ಕೊಟ್ಟಿಗೆಯಲ್ಲಿದ್ದ ದನಕರುಗಳ ಸಗಣಿ ಎತ್ತೋ ಉಚಿತ ಯಂತ್ರ ಎನ್ನೋ ಭಾವನೆ ಮಾತ್ರವೇ ಇತ್ತು. ಮದುವೆಯಾದ ಹೊಸರಲ್ಲಿ ನನ್ನಲ್ಲಿದ್ದ 100 ರೊಮ್ಯಾಂಟಿಕ್ ಕನಸುಗಳು, ಆಸೆಗಳು ಕೇವಲ 2 ತಿಂಗಳಲ್ಲಿ ಆ ಮನೆಯ ಒಲೆಯ ಬೆಂಕಿ ಬಿದ್ದು ಸುಟ್ಟು ಬೂದಿಯಾಗಿದ್ವು. ಬೆಳಗ್ಗೆ ಕೋಳಿ ಕೂಗೋ ಮೊದಲೇ ಎದ್ದು ಮನೆ ಕೆಲಸ ಶುರು ಮಾಡಿದ್ರೆ ರಾತ್ರಿ ಎಲ್ಲರೂ ಮಲಗಿದ ಮೇಲೇ ನನ್ನ ಬೆನ್ನಿಗೆ ವಿಶ್ರಾಂತಿ ಸಿಗ್ತಿತ್ತು. ನನ್ನ ಗಂಡ ಸೋಮಣ್ಣಂಗೆ ನನ್ನ ಮುಖನ ಪ್ರೀತಿಯಿಂದ ನೋಡೋದಕ್ಕೂ ಕೂಡ ಕವಡೆ ಕಾಸಿನಷ್ಟು ಸಮಯ ಇರಲಿಲ್ಲ. ಆತ ಬೆಳಗ್ಗೆ ಸೂರ್ಯ ಹುಟ್ಟೋ ಮೊದಲೇ ಎದ್ದು ಗದ್ದೆಯ ಕಡೆ ಹೋದರೆ ವಾಪಸ್ಸು ಮನೆಗೆ ಬರ್ತಾ ಇದ್ದಿದ್ದು ರಾತ್ರಿ ಕಗ್ಗತ್ತಲು ಆದ ಮೇಲೆ. ಮನೆಗೆ ಬಂದಾಗ ಅವನ ಮೈಯೆಲ್ಲ ಮಣ್ಣು ಮತ್ತು ಬೆವರಿನ ವಾಸನೆ ತುಂಬಿರ್ತಿತ್ತು. ಬಂದವನೇ ಕೈಕಾಲು ತೊಳ್ಕೊಂಡು ಊಟಕ್ಕೆ ಕೂರ್ತಿದ್ದ. ನಾನು ಆಸೆಗಂಡಿನಿಂದ ಆತ ನನ್ನ ಅಡುಗೆಯನ್ನು ಒಂದೇ ಒಂದು ಮಾತಲ್ಲಾದರೂ ಹೊಗಳತನ ಅಂತ ಕಾಯ್ತಿದ್ದೆ. ಆದರೆ ಆತ ಯಂತ್ರದಂತೆ ನುಂಗಿ ಒಂದೇ ಒಂದು ಅಕ್ಷರ ಮಾತಾಡದೆ ಮಂಚದ ಮೇಲೆ ಬಿದ್ದು ಗೊರಕೆ ಹೊಡೆಯೋದಕ್ಕೆ ಶುರು ಮಾಡ್ತಿದ್ದ. ಹಗಲಿಡೀ ಕತ್ತೆಯಂತೆ ದುಡಿದು ಸುಸ್ತಾಗಿರ್ತಿದ್ದ. ನನಗೆ ರಾತ್ರಿಯ ಆ ನಿಶ್ಶಬ್ದತೆ ಮತ್ತು ಒಂಟಿತನ ಅಕ್ಷರ ಸಹ ಉಸಿರು ಕಟ್ಟುವಂತೆ ಮಾಡ್ತಿತ್ತು. ಯಾವುದಾದ್ರೂ ಒಂದಿನ ಧೈರ್ಯ ಮಾಡಿ ಅವನ ಪಕ್ಕದಲ್ಲಿ ಕೂತು, ಏನ್ರಿ ಆಗ್ಲೆಲ್ಲ ನಾನು ಒಬ್ಬಳೇ ಈ ದೊಡ್ಡ ಮನೆಯಲ್ಲಿ ಕೆಲಸ ಮಾಡಿ ಗೋಡೆಗಳ ಜೊತೆ ಮಾತಾಡಿ ನಂಗೆ ಹುಚ್ಚು ಹಿಡ್ದಾಗೆ ಆಗ್ತಿದೆ, ಸ್ವಲ್ಪ ಹೊತ್ತು ಕೂತು ಪ್ರೀತಿಯಿಂದ ಮಾತಾಡೋಣ, ನನ್ನ ಕಷ್ಟ ಏನು ಅಂತ ಕೇಳಿ ಅಂತ ಅತ್ಯಂತ ಕಾಳಜಿಯಿಂದ ಕೇಳ್ಕೊಂಡ್ರೆ ಆತ ನನ್ನ ಕಡೆ ಸಿಟ್ಟಿಂದ ತಿರುಗಿ ನೋಡ್ತಿದ್ದ. ಏನೇ ನಿನ್ನ ರೋದನೆ, ನನಗೆ ನಿನ್ನ ಥರ ಮನೆಯಲ್ಲಿ ಕೂತು ತಿನ್ನೋ ಪುರ್ಸೊತ್ತಿದೆ ಅಂದ್ಕೊಂಡಿದ್ಯಾ? ಜಮೀನಲ್ಲಿ 100 ಕೆಲಸ ಇರುತ್ತೆ, ತಲೆ ಕೆಟ್ಟು ಹೋಗಿದೆ, ಹೋಗಿ ದನಗಳಿಗೆ ಸರಿಯಾಗಿ ಹುಲ್ ಹಾಕಿ, ನಾನು ಫ್ರೀ ಇಲ್ಲ, ಸುಮ್ಮನೆ ನನ್ನ ತಲೆ ತಿನ್ನಬೇಡ ಅಂತ ಕಟುವಾಗಿ ಗದರುತ್ತಿದ್ದ. ಆತನ ಆ ಕಠೋರ ಮಾತುಗಳು ನನ್ನ ಎದೆಗೆ ಚೂರಿಯಿಂದ ಇರಿದಂತೆ ಭಾಸವಾಗ್ತಿದ್ವು. ನನ್ನ ವಯಸ್ಸು ಕೇವಲ 35. ನನ್ನ ದೇಹದಲ್ಲಿ ಇನ್ನೂ ಹಾಗೇ ಇತ್ತು ನನ್ನ ಸೌಂದರ್ಯ. ಊರಿನ ಹಲವು ಹೆಂಗಸರಿಗೆ ಹೊಟ್ಟೆ ಕಿಚ್ಚು ತರಿಸುವಂತಿತ್ತು. ನಾನು ಧರಿಸ್ತಾ ಇದ್ದ ಆ ದೊಡ್ಡ ಕುಂಕುಮ, ನಾನು ಉಡ್ತಾ ಇದ್ದ ಆ ಸಾಧಾರಣ ಹತ್ತಿ ಸೀರೆಯ ಒಳಗೆ ನನ್ನನ್ನು ಯಾರಾದರೂ ಅತ್ಯಂತ ಪ್ರೀತಿಯಿಂದ ಮಾತಾಡಿಸಬಾರ್ದಾ? ನನ್ನ ಸೌಂದರ್ಯನ ಯಾರಾದರೂ ಕಣ್ಣಾರೆ ಕಂಡು ಹೊಗಳಬಾರ್ದಾ ಅನ್ನೋ ಹೆಣ್ಣಿನ ಸಹಜ ಹಸಿವು, ಮೂಕ ವೇದನೆ ನಿರಂತರವಾಗಿ ಬೆಂಕಿಯಂತೆ ಉರಿತಿತ್ತು. ಆ ಮನೆಯ ನಿಶ್ಶಬ್ದ ವಾತಾವರಣ, ಗಡಿಯಾರದ ಆ ಟಿಕ್ ಟಿಕ್ ಸದ್ದು ಮತ್ತು ಗಂಡನ ಆ ನಿರ್ಲಕ್ಷ್ಯ ನನ್ನನ್ನು ಪ್ರತಿದಿನ ಒಳೊಳಗೆ ಕೊಲ್ತಾ ಇತ್ತು. ನನ್ನ ಜೀವನ ಕೇವಲ ಒಂದು ಮರಗಟ್ಟಿದ ಮರ. ಆ ಮರಕ್ಕೆ ಎಂದಿಗೂ ವಸಂತಕಾಲ ಬರೋದೇ ಇಲ್ಲ ಅನ್ನೋ ಭೀಕರ ನಿರಾಶೆಯಲ್ಲಿ ನಾನು ದಿನ ಕಳೀತಿದ್ದೆ.
ಗೆಳೆಯರೆ, ಮನಸ್ಸನ್ನೋದು ಒಂದು ಒಣಗಿದ ಮರಳುಗಾಡಂತೆ. ಅಲ್ಲಿ ಪ್ರೀತಿಯ ಒಂದು ಸಣ್ಣ ಹನಿ ಬಿದ್ದರೂ ಸಾಕು, ಅದು ಇಡೀ ಮರುಭೂಮಿಯನ್ನೇ ಹಸಿರಾಗಿಸೋ ಶಕ್ತಿ ಹೊಂದಿರುತ್ತೆ. ನನ್ನ ಆ ಒಂಟಿತನದ ನಿರಾಸೆಯ ಬದುಕಿಗೆ ಇದ್ದಕ್ಕಿದ್ದಂತೆ ಬಿರುಗಾಳಿಯಂತೆ ಪ್ರವೇಶ ಮಾಡ್ದ ಆ ಊರಿನ ಪ್ರತಿಷ್ಠಿತ ವ್ಯಾಪಾರಿ ರಾಮಚಂದ್ರ. ರಾಮಚಂದ್ರನಿಗೆ ಸುಮಾರು 40ರ ಆಸುಪಾಸಿನ ವಯಸ್ಸು. ಆತ ನಮ್ಮೂರಲ್ಲೇ ಅತ್ಯಂತ ಶ್ರೀಮಂತ, ಆಕರ್ಷಕ ವ್ಯಕ್ತಿತ್ವ ಹೊಂದಿದ್ದ. ಆತನ ಮೈಬಣ್ಣ, ಆತ ಧರಿಸ್ತಾ ಇದ್ದ ಇಸ್ತ್ರಿ ಮಾಡಿದ ಬಿಳಿ ಬಟ್ಟೆಗಳು, ಕುತ್ತಿಗೆಯಲ್ಲಿ ಮಿನುಗ್ತಾ ಇದ್ದ ಚಿನ್ನದ ಸರ, ಮತ್ತೆ ಆತನ ಮಾತಿನಲ್ಲಿದ್ದ ಆ ಕಾಂತಿಯ ಸೆಳೆತ ಇಡೀ ಊರಿನ ಜನರನ್ನೇ ಮರಳು ಮಾಡುವಂತಿತ್ತು. ಆತ ಯಾವತ್ತೂ ಗಂಡನ ಜೊತೆ ವ್ಯಾಪಾರ ಮಾಡೋದಕ್ಕೆ ಮನೆಗೆ ಬಂದವನಲ್ಲ. ಆದರೆ ಆ ವರ್ಷ ನಮ್ಮ ಜಮೀನಲ್ಲಿ ಬೆಳೆದಿದ್ದ ಬೆಳೆಗಳ ಒಪ್ಪಂದದ ವಿಷಯಕ್ಕಾಗಿ ಆತ ನಮ್ಮ ಮನೆಗೆ ಬರೋದಕ್ಕೆ ಶುರು ಮಾಡ್ದ. ಆತ ಊರಿಗೆಲ್ಲ ದೊಡ್ಡ ಮರ್ಯಾದಸ್ಥನಾಗಿದ್ದ. ಆದರೆ ಆತನ ಒಳಗಿದ್ದ ಆ ಚಂಚಲವಾದ ಹೆಣ್ಣು ಮಕ್ಕಳನ್ನ ತನ್ನ ಬಣ್ಣದ ಮಾತಿನ ಬಲಿಯಲ್ಲಿ ಬೀಳಿಸ್ಕೊಳ್ಳೋ ಆ ಕರಾಳ ಮುಖ ಯಾರಿಗೂ ತಿಳಿದಿರಲಿಲ್ಲ. ಒಂದಿನ ಮಧ್ಯಾಹ್ನ ಸೋಮಣ್ಣ ಮತ್ತು ರಾಮಚಂದ್ರ ನಮ್ಮನೆ ಹಜಾರದಲ್ಲಿ ಕೂತು ವ್ಯಾಪಾರದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಸೋಮಣ್ಣನ ಆದೇಶದಂತೆ ನಾನು ಒಳಗೆ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮತ್ತು ಕಾಫಿ ಮಾಡಿಕೊಂಡು ತಗ್ಗಿಸಿ ಹಜಾರಕ್ಕೆ ತಗೊಂಡು ಹೋದೆ. ನಾನು ಕಾಫಿ ಲೋಟನ ಟೇಬಲ್ ಮೇಲಿಡುವಾಗ ರಾಮಚಂದ್ರನ ದೃಷ್ಟಿ ನನ್ನ ಮೇಲೇನೇ ಇಟ್ಟಿತ್ತು. ಆತ ನನ್ನನ್ನು ನೋಡ್ತಿದ್ದ. ಆ ನೋಟದಲ್ಲಿ ಇಷ್ಟು ವರ್ಷಗಳ ಕಾಲ ಊರವರು ನನ್ನನ್ನು ನೋಡ್ತಾ ಇದ್ದ ಸಾಮಾನ್ಯ ನೋಟ ಇರಲಿಲ್ಲ. ಆತನ ಕಣ್ಣುಗಳಲ್ಲಿ ಒಬ್ಬ ಸುಂದರವಾದ ಹೆಣ್ಣನ್ನು ಆಸ್ವಾದಿಸುವ, ಆಕೆಯ ಮೈಮಾಟವನ್ನು ಅಳೆಯುವ ಒಂದು ವಿಚಿತ್ರವಾದ ಸೆಳೆತ ಇತ್ತು. ನಾನು ಮುಜುಗರದಿಂದ ತಲೆ ತಗ್ಸಿ ಮತ್ತೆ ಅಡುಗೆ ಮನೆಗೆ ಬಂದು ಮನೆಯಲ್ಲಿ ನಿಂತು ಅವನನ್ನು ಗಮನಿಸ್ತಿದ್ದೆ. ರಾಮಚಂದ್ರ ನಾನು ಮಾಡಿದ ಉಪ್ಪಿಟ್ಟನ್ನು ತಿಂದ. ಆತ ತಿಂದ ತಕ್ಷಣ ನನ್ನ ಗಂಡನ ಮುಂದೆನೇ ಅತ್ಯಂತ ನಾಟಕೀಯವಾಗಿ, ಆದರೆ ನನಗೆ ಕಿವಿಗೆ ಇಂಪಾಗಿ ಕೇಳಿಸೋಷ್ಟು ಜೋರಾಗಿ ಹೇಳ್ದ, ಆಹಾ ಸೋಮಣ್ಣ, ನಿನ್ನ ಹೆಂಡತಿ ಭಗೀರಥಿ ಅಡುಗೆ ಮಾಡೋದ್ರಲ್ಲಿ ಅನ್ನಪೂರ್ಣೆ ಕಣಯ್ಯ. ಅವಳು ಕೈ ಅಡುಗೆ ತಿಂದರೆ ಅಕ್ಷರಶಃ ಸ್ವರ್ಗದಿಂದ ತಂದ ಅಮೃತ ತಿಂದಂಗೆ. ಇಂಥ ರುಚಿ ನಾನು ಯಾವ ದೊಡ್ಡ ಹೋಟ್ಲಲ್ಲೂ ತಿಂದಿಲ್ಲ. ನಿಜ ಹೇಳ್ತೀನಿ ಕೇಳು ಸೋಮಣ್ಣ, ನಿನಗೆ ನಿನ್ನ ಹೆಂಡತಿ ಅಸಲಿ ಬೆಲೆ, ಅವಳ ಸೌಂದರ್ಯದ ಬೆಲೆ ಗೊತ್ತೇ ಇಲ್ಲ ಬಿಡು. ಇಂಥ ಹೆಂಡತಿ ಸಿಗೋಕೆ ನೀನು ಭಾರಿ ಪುಣ್ಯ ಮಾಡಿದ್ಯಾ ಕಣಯ್ಯ ಅಂತ ಅತ್ಯಂತ ಸಿಹಿಯಾಗಿ ಜೇನುತುಪ್ಪ ಸವಿದಂತೆ ಮಾತಾಡ್ದ. ಗೆಳೆಯರೆ, ಆಟ ಆಡಿದ ಆ ಒಂದೊಂದು ಮಾತುಗಳು ನನ್ನ ಕಿವಿಗೆ ಬಿದ್ದ ತಕ್ಷಣ ನನ್ನ ಇಡೀ ದೇಹದಲ್ಲಿ ಸಾವಿರಾರು ವಿದ್ಯುತ್ ತರಂಗಗಳು ಒಟ್ಟಿಗೆ ಹರಿದಾಡ್ದಂಥ ಅನುಭವ. ಇದು 10 ವರ್ಷಗಳಿಂದ ನನ್ನ ಗಂಡನಿಂದ ಒಂದು ಸಾಫ್ಟ್ ಮಾತು, ಒಂದು ಪುಟ್ಟ ಹೊಗಳಿಕೆ ಕೇಳ್ದ ಸಂಪೂರ್ಣವಾಗಿ ಮರಗಟ್ಟಿದ್ದ ನನ್ನ ಜೀವಕ್ಕೆ ಆ ಮಾತುಗಳು ಒಳಗಡೆ ಭಾರೀ ದೊಡ್ಡ ಜ್ವಾಲಾಮುಖಿಯನ್ನೇ ಎಬ್ಬಿಸಿದ್ವು. ನನ್ನ ಬೆವರು ಸುರಿತಾ ಇದ್ದ ಮುಖದಲ್ಲಿ ಇದ್ದಕ್ಕಿದ್ದಂತೆ ನಾಚಿಕೆಯ ರಕ್ತ ಸಂಚಾರವಾಯಿತು. ನನ್ನ ವಯಸ್ಸು 35 ಅನ್ನೋದನ್ನು ಮರೆತು 16ರ ಹರೆಯದ ಮುಗ್ಧ ಹುಡುಗಿಯಂತೆ ನನ್ನ ತುಟಿಗಳ ಮೇಲೆ ಒಂದು ಸುಂದರವಾದ ನಗು ಮೂಡ್ತು. ಸೋಮಣ್ಣ ಆತನ ಕೇವಲ ಹುಸಿ ನಕ್ಕು ಸುಮ್ಮನಾದ. ಆದರೆ ನನ್ನ ಮನಸ್ಸಲ್ಲಿ ಮಾತ್ರ ಆ ವಾಕ್ಯಗಳು ಪದೇ ಪದೇ ಪ್ರತಿಧ್ವನಿಸೋದಕ್ಕೆ ಶುರುವಾದವು. ಅಂದಿನಿಂದ ರಾಮಚಂದ್ರ ಪದೇ ಪದೇ ನಮ್ಮ ಮನೆಗೆ ವ್ಯಾಪಾರದ ನೆಪದಲ್ಲಿ ಬರೋದಕ್ಕೆ ಶುರು ಮಾಡ್ದ. ಆತ ಬಂದಾಗಲೆಲ್ಲ ಸೋಮಣ್ಣ ಇಲ್ಲದ ಸಮಯ ನೋಡಿ ನನ್ನ ಕಡೆ ಕಣ್ಣು ಮಿಟುಕಿಸೋದು, ಭಾಗೀರಥಿ ಇವತ್ತು ನಿನ್ನ ಮುಖದಲ್ಲಿ ಭಾರಿ ಕಳೆ ಇದೆ, ಆ ಹತ್ತಿ ಸೀರೆಯಲ್ಲಿ ನಿನ್ನ ದೇವತೆ ಥರ ಕಾಣಿಸ್ತೀಯ ಅಂತ ಹೊಗಳೋದು ಮಾಡ್ತಿದ್ದ. ಆತನ ಆ ಕಣ್ಣಲ್ಲಿ ಇದ್ದ ಸೆಳೆತ, ನನ್ನ ಸೌಂದರ್ಯನ ಆತ ಹೊಗಳೋ ರೀತಿ, ನನ್ನ ಪ್ರತಿಯೊಂದು ಕೆಲಸನೂ ಆತ ಗುರುತಿಸುವ ಆ ಕಾಳಜಿ, ಇದೆಲ್ಲವೂ ನನ್ನ 15 ವರ್ಷದ ಒಂಟಿತನಕ್ಕೆ ಸಂಜೀವಿನಿ ಔಷಧಿಯಂತೆ ಅನ್ಸೋದಕ್ಕೆ ಶುರುವಾಯಿತು. ನಾನು ಅವನ ಮಾತಿನ ಮೋಡಿಗೆ ಸಂಪೂರ್ಣವಾಗಿ ಶರಣಾಗಿದ್ದೆ. ನನ್ನ ಕಲಕಿದ್ದ ಮನಸ್ಸು ಕರಗಿ ನೀರಾಗಿ ಆ ಅಪರಿಚಿತ ವ್ಯಾಪಾರಿ ಮೇಲೆ, ನನ್ನ ಗಂಡನ ಎದುರು ಕುಳಿತುಕೊಳ್ಳೋ ಆ ಮನುಷ್ಯನ ಮೇಲೆ ವಿಪರೀತವಾದ ತಡೆಯಲಾಗದ ಆಕರ್ಷಣೆ ಶುರುವಾಯಿತು. ಆ ಆಕರ್ಷಣೆ
ಎಂಥ ಹುಚ್ಚು ವ್ಯಾಮೋಹವಾಗಿ ಬದಲಾಗಲಿದೆ ಅನ್ನೋದು ನನ್ನ ಊಹೆಗೆ ನಿಲುಕದಾಗಿತ್ತು. ಗೆಳೆಯರೆ, ಹೆಣ್ಣಿನ ಮನಸ್ಸು ಒಮ್ಮೆ ಪ್ರೀತಿಯ ಕಾಳಜಿಯ ಬೆಲೆಗೆ ಬಿದ್ದ ಮೇಲೆ ಸರಿ ತಪ್ಪುಗಳ ಅರಿವು ಸಂಪೂರ್ಣವಾಗಿ ಮರೆಯಾಗಿ ಹೋಗುತ್ತೆ. ರಾಮಚಂದ್ರ ನನ್ನ ಹೊಗಳಿದ ಆ ದಿನದಿಂದ ನನ್ನ ಮನಸ್ಸಲ್ಲಿ ಹುಟ್ಕೊಂಡಿದ್ದ ಆ ಸಣ್ಣ ಆಕರ್ಷಣೆ ಕೇವಲ 10 ದಿನದಲ್ಲಿ ಒಂದು ಬಿಡಿಸಲಾಗದ ವಿಪರೀತವಾದ ಹುಚ್ಚು ವ್ಯಾಮೋಹವಾಗಿ ಬದಲಾಗಿ ಹೋಗಿತ್ತು. ಒಂದು ಕಡೆ ನಾನು ಮದುವೆ ಆದ ಹೆಂಗಸು, ಕೊರಳಲ್ಲಿ ಗಂಡ ಕಟ್ಟಿದ ತಾಳಿ, ಸಮಾಜದ ಕಣ್ಣಲ್ಲಿ ನಾನೊಬ್ಬಳು ಮರ್ಯಾದಸ್ಥ ಮನೆಯ ಸೊಸೆ ಅನ್ನೋ ಭೀಕರವಾದ ಪಾಪ ಪ್ರಜ್ಞೆ ನನ್ನನ್ನು ಪ್ರತಿದಿನ ಕಾಡ್ತಿತ್ತು. ರಾತ್ರಿ ಮಲಗುವಾಗ ನನ್ನ ಗಂಡ ಸೋಮಣ್ಣನ ಮುಖ ನೋಡಿದಾಗ ನಾನು ಎಂಥ ದ್ರೋಹದ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ನನ್ನನ್ನು ಚುಚ್ತಾ ಇತ್ತು. ಆದರೆ ಹಗಲಾದರೆ ಸಾಕು, ನನ್ನ ಆ ಪಾಪ ಪ್ರಜ್ಞೆಗಳು ಭಯಕ್ಕೆ, ಮರ್ಯಾದೆಯ ಕಟ್ಟುಪಾಡುಗಳು, ರಾಮಚಂದ್ರನ ಆ ಒಂದೇ ಒಂದು ನಗುವಿನ ಮುಂದೆ, ಆತನ ಆ ಆಕರ್ಷಕ ಕಣ್ಣುಗಳ ಸೆಳೆತದ ಮುಂದೆ ಸುಟ್ಟು ಬೂದಿಯಾಗೋಗ್ತಾ ಇದ್ವು. ಆತನ ಸಮೀಪದಲ್ಲಿ, ಆತನ ಆ 2 ಬಣ್ಣದ ಮಾತುಗಳಲ್ಲಿ ನನಗೆ ಸಿಗ್ತಾ ಇದ್ದ ಆ ಕ್ಷಣಿಕ ಖುಷಿಗಾಗಿ ನನ್ನ ಎದೆಯಲ್ಲಿದ್ದ ಆ ಒಂಟಿತನದ ಹಸಿವನ್ನು ನೀಗಿಸಿಕೊಳ್ಳೋದಕ್ಕಾಗಿ ನಾನು ಸಂಪೂರ್ಣವಾಗಿ ದಾರಿ ತಪ್ಪಿದ್ದೆ. ರಾಮಚಂದ್ರ ನಮ್ಮ ಮನೆ ಕಡೆ ಬರೋ ಸಮಯ ನಂಗೆ ಮೊದಲೇ ತಿಳಿದಿರ್ತಿತ್ತು. ಆತ ಬರೋ ಸಮಯಕ್ಕೆ ಸರಿಯಾಗಿ ನಾನು ಅವತಾರವನ್ನೇ ಬದಲಾಯಿಸ್ಕೊಳ್ತಿದ್ದೆ. ಅಲ್ಲಿವರೆಗೆ ಕೇವಲ ಯಾವುದೋ ಬಣ್ಣ ಮಾಸಿದ ಹತ್ತಿ ಸೀರೆಯನ್ನು ಉಟ್ಕೊಂಡು ತಲೆಗೊಂದು ಸಿಂಪಲ್ ಗಂಟು ಹಾಕ್ಕೊಂಡು ಬೆವರು ಸುರಿಸ್ತಾ ಇದ್ದ ನಾನು ಈಗ ಅವನು ಬರ್ತಾನೆ ಅಂದ ಕೂಡಲೇ ಕನ್ನಡಿಯ ಮುಂದೆ ನಿಲ್ಲೋದಕ್ಕೆ ಶುರು ಮಾಡಿದೆ. ಪೆಟ್ಟಿಗೆಯಲ್ಲಿದ್ದ ಒಳ್ಳೆಯ ಹೊಸ ಹತ್ತಿ ಸೀರೆಯನ್ನು ತೆಗೆದು ಅತ್ಯಂತ ನೀಟಾಗಿ ನೆರಿಗೆ ಮಾಡಿ ಉಡೋದಕ್ಕೂ ಮುಖಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಂಡು ತಲೆಗೆ ಎಣ್ಣೆ ಹಚ್ಚಿ ನೀಟಾಗಿ ಬಾಚಿಕೊಂಡು ಆತನ ಕಣ್ಣಿಗೆ ನಾನು ಅತ್ಯಂತ ಸುಂದರವಾಗಿ ಕಾಣಬೇಕು ಅನ್ನೋ ಒಂದೇ ಒಂದು ಹುಚ್ಚು ಹಂಬಲದಲ್ಲಿ ಕಾಯ್ತಿದ್ದೆ. ಅವನ ಮನೆಗೆ ಬಂದ ತಕ್ಷಣ ನನ್ನ ಗಂಡಂಗೆ ಗೊತ್ತಾಗದಂತೆ ಕಣ್ಣಲ್ಲೇ ಆತನನ್ನು ಸ್ವಾಗತಿಸ್ತಿದ್ದೆ. ಆತನಿಗಾಗಿ ವಿಶೇಷವಾಗಿ ಸಿಹಿ ತಿಂಡಿಗಳನ್ನು ಮಾಡಿ ಕಾಫಿಯನ್ನು ಅತ್ಯಂತ ರುಚಿಯಾಗಿ ಮಾಡಿಕೊಡ್ತಿದ್ದೆ. ನನ್ನ ಈ ಬದಲಾವಣೆ, ಈ ವಯ್ಯಾರ ನನ್ನ ಗಂಡ ಸೋಮಣ್ಣನ ಗಮನಕ್ಕೆ ಬರಲಿಲ್ಲ. ಯಾಕಂದರೆ ಆತನಿಗೆ ನನ್ನ ಮುಖ ನೋಡೋ ಆಸಕ್ತಿಯೇ ಇರಲಿಲ್ಲ. ಆದರೆ ನನ್ನ ಈ ಹುಚ್ಚಾಟಗಳು ರಾಮಚಂದ್ರನಿಗೆ ಭಾರೀ ಮಜಾ ಕೊಡ್ತಿದ್ವು. ಒಂದಿನ ಮಧ್ಯಾಹ್ನ ಸೋಮಣ್ಣ ಜಮೀನಿಗೆ ಹೋಗಿದ್ದ. ಮನೆಯಲ್ಲಿ ನಾನು ಮಾತ್ರ ಒಬ್ಬಳೇ ಇದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ರಾಮಚಂದ್ರ ವ್ಯಾಪಾರದ ನೆಪದಲ್ಲಿ ನಮ್ಮ ಮನೆಗೆ ಬಂದ. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡ. ಆತ ನೇರವಾಗಿ ಅಡುಗೆ ಮನೆ ಬಾಗಿಲು ಬಳಿ ಬಂದು ನಿಂತ. ಆತನ ನನ್ನ ಮೈಯಲ್ಲೆಲ್ಲ ರೋಮಾಂಚನಗೊಳಿಸ್ತಾ ಇತ್ತು. ನನ್ನ ಕಾಫಿ ಲೋಟನ ಆತನ ಕೈಗೆ ಕೊಡುವಾಗ ಆತ ಉದ್ದೇಶಪೂರ್ವಕವಾಗಿ ನನ್ನ ಕೈ ಬೆರಳುಗಳನ್ನು ಅತ್ಯಂತ ಮೃದುವಾಗಿ ಆದರೆ ಭದ್ರವಾಗಿ ಇಡ್ಕೊಂಡ. ಯಪ್ಪ, ಪರಪುರುಷನ ಆ ಸ್ಪರ್ಶಕ್ಕೆ ನನ್ನ ಇಡೀ ದೇಹದಲ್ಲಿ ಕರೆಂಟ್ ಹೊಡೆದಂತಾಯಿತು. ನನ್ನ ನಾಚಿಕೆ ಮತ್ತು ಭಯದಿಂದ ಕೈ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಆತ ಬಿಡಲಿಲ್ಲ. ಬದಲಾಗಿ ಅತ್ಯಂತ ನಯವಾದ ಕರುಣೆ ಹುಟ್ಟಿಸುವಂತಹ ಧ್ವನಿಯಲ್ಲಿ ಒಂದು ಬಾರಿ ದೊಡ್ಡ ನಾಟಕ ಶುರು ಮಾಡ್ದ. ಭಾಗೀರಥಿ, ಈ ಊರಿನ ಜನ ನನ್ನನ್ನು ದೊಡ್ಡ ಶ್ರೀಮಂತ, ಭಾರಿ ಸುಖಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನನ್ನ ಕಷ್ಟ ನಿನಗೆ ಮಾತ್ರ ಅರ್ಥ ಆಗತ್ತೆ ಕಣೆ. ನನ್ನ ಹೆಂಡತಿ ಸುಶೀಲಾ ಇದ್ದಾಳಲ್ಲ, ಅವಳಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅವಳು ಬರೀ ನನ್ನ ದುಡ್ಡಿನ ಹಿಂದೆ, ರೇಷ್ಮೆ ಸೀರೆ ಒಡವೆಗಳ ಹಿಂದೆ ಬಿದ್ದಿದ್ದಾಳೆ. ನನ್ನ ಮನಸ್ಸಿನ ಭಾವನೆಗಳನ್ನು, ನನ್ನ ನೋವನ್ನು ಕೇಳೋರು ಆ ಮನೆಯಲ್ಲಿ ಯಾರೂ ಇಲ್ಲ. ನಿಜ ಹೇಳ್ತೀನಿ ಕೇಳು ಭಗೀರಥಿ, ನನಗೆ ನನ್ನ ಜೀವನದಲ್ಲಿ ನಿಜವಾದ ನೆಮ್ಮದಿ, ಶಾಂತಿ ಸಿಗೋದು ನಿನ್ನ ಈ ಮುಖ ನೋಡಿದಾಗ, ನಿನ್ನ ಈ ಪ್ರೀತಿಯ ಕಾಫಿ ಕುಡಿದಾಗ ಮಾತ್ರ. ನೀನಿಲ್ಲದೆ ನಾನು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಣ್ಣಲ್ಲಿ ನೀರು ತಂದ್ಕೊಂಡು ಎಮೋಷ್ನಲ್ ಆಗಿ ಡೈಲಾಗ್ ಹೊಡೆದ. ಗೆಳೆಯರೆ, ಆತನ ಆ ಮಾತುಗಳು ನನ್ನ ಮನಸ್ಸಿಗೆ ಅಮೃತದಂತೆ ಭಾಸವಾದವು. ಅಯ್ಯೋ ಪಾಪ, ಇಷ್ಟು ದೊಡ್ಡ ಮನುಷ್ಯನಿಗೆ ಮನೆಯಲ್ಲಿ ನೆಮ್ಮದಿ ಇಲ್ವಲ್ಲ. ಆತನ ಹೆಂಡತಿ ದುಡ್ಡಿಗಾಗಿ ಆತನನ್ನು ಬಳಸ್ಕೊಳ್ತಿದ್ದಾಳೆ. ಆತನ ಒಂಟಿತನ ಮತ್ತು ನನ್ನ ಒಂಟಿತನ ಒಂದೇ
ನಾನೇ ಅವನಿಗೆ ನಿಜವಾದ ಆಸರೆ, ನಾವಿಬ್ರು ಪರಸ್ಪರ ಪ್ರೀತಿಗಾಗಿನೇ ಹುಟ್ಟಿದವರು ಅನ್ನೋ ಭೀಕರ ಭ್ರಮೆಗೆ ನಾನು ಬಿದ್ಬಿಟ್ಟೆ. ಆತನ ಆ ಸುಳ್ಳು ಕಣ್ಣೀರನ್ನೇ ನಾನು ಟ್ರೂ ಲವ್ ಅಂತ ನಂಬಿ ಕಣ್ಮುಚ್ಚಿ ಗಾಳಿನಲ್ಲಿ ತೇಲೋದಕ್ಕೆ ಶುರು ಮಾಡಿದೆ. ಆದರೆ ನನ್ನ ಈ ಹೊಸ ಅವತಾರ ನನ್ನ ಮನೆ ಬಾಗಿಲಿಗೆ ರಾಮಚಂದ್ರನ ಪದೇ ಪದೇ ಆಗಮನವನ್ನು ನಮ್ಮೂರಿನ ಹರಟೆಮಲಿ ಹಾಗೂ ನಮ್ಮ ಮನೆಗೆ ಆಗಾಗ ಕೆಲ್ಸಕ್ಕೆ ಬರ್ತಾ ಇದ್ದ ಸೀತಕ್ಕ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಸೀತಾ ಬಹಳ ಅನುಭವಿ, ಪ್ರಪಂಚ ನೋಡಿದವಳು, ಮತ್ತೆ ಮುಖದ ಮೇಲೆಯೇ ಕಾಮಿಡಿ ಪಂಚ್ ಡೈಲಾಗ್ನ ಹೊಡೆಯೋ ಪ್ರಾಕ್ಟಿಕಲ್ ಅಜ್ಜಿ. ಒಂದಿನ ರಾಮಚಂದ್ರ ಕಾಫಿ ಕುಡಿದು ಹೋದ ನಂತರ ಸೀತಕ್ಕ ಜಗ್ಲಿನ ಗುಡಿಸ್ತಾ ನನ್ನ ಬಳಿ ಬಂದು ಅತ್ಯಂತ ನಗ್ತಾನೆ ಆದರೆ ಕಟುವಾದ ವ್ಯಂಗ್ಯದಲ್ಲಿ ಮಾತನಾಡಿ ಬುದ್ಧಿ ಹೇಳಿದ್ಲು. ಭಗೀರಥಿ, ಇತ್ತೀಚೆಗೆ ನಿನ್ನ ಮುಖದಲ್ಲಿ ಭಾರಿ ಕಳೆನೆ ಬಂದ್ಬಿಟ್ಟಿದೆ. ಹೊಸ ಹೊಸ ಸೀರೆಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಆದರೆ ಒಂದು ಮಾತು ನೆನ್ಪಿಟ್ಕೊ ತಾಯಿ, ಹಳೆ ಮಣ್ಣಿನ ಮಡಕೆಗೆ ಮೇಲಿಂದ ಎಷ್ಟೇ ದುಬಾರಿ ಬಣ್ಣ ಬಳಿದ್ರೂ ಅದ್ರ ಒಳಗಿರೋ ನೀರು ತಣ್ಣಗೇ ಇರುತ್ತೆ ಹೊರತು ಅದು ಚಿನ್ನದ ಕೂಡ ಆಗಲ್ಲ. ಆ ವ್ಯಾಪಾರಿ ಇದಾನಲ್ಲ, ಅವನ್ ಪಕ್ಕಾ ಬಣ್ಣದ ನರಿ. ಅವನ್ ಈ ಬಣ್ಣದ ಮಾತಿಗೆ, ಆ ನಯವಾದ ನಗುವಿಗೆ ಬೆರಗಾಗಿ ನಿನ್ನ ಸಂಸಾರಕ್ಕೆ ಕೊಳ್ಳಿ ಇಟ್ಕೊಂಡು ಹುಚ್ಚಿ ಆಗಬೇಡ. ಅವನಿಗೆ ನಿನ್ನಂಥವ್ರು ಊರ್ಗೆ 10 ಜನ ಸಿಗ್ತಾರೆ, ಆದರೆ ನಿನಗೆ ಈ ಊರಲ್ಲಿ ಮರ್ಯಾದೆ ಹೋದರೆ ಮತ್ತೆ ಸಿಗಲ್ಲ. ನಿನ್ನ ಗಂಡ ಹೊರಟೇ ಇರ್ಬೋದು, ಆದರೆ ಅವನೇ ನಿನ್ನ ಗತಿ, ಹುಷಾರು ಅಂತ ಮುಖಕ್ಕೆ ಹೊಡೆದ ಹಾಗೆ ಕಲ್ಲೆಸಿದ್ಲು. ಸೀತಕ್ಕನ ಮಾತುಗಳು ಅಕ್ಷರಶಃ ಸತ್ಯವಾಗಿದ್ವು. ಆದರೆ ವ್ಯಾಮೋಹದ ಪ್ರೀತಿಯ ಗುಂಗಿನಲ್ಲಿದ್ದ ನನ್ನ ಕಿವಿಗೆ ಅವಳ ಬುದ್ಧಿವಾದ ಕಿಂಚಿತ್ತೂ ಪ್ರವೇಶಿಸಲಿಲ್ಲ ಬಿಡಿ. ಈ ಮುದುಕಿಗೆ ನನ್ನ ಖುಷಿ ಕಂಡ್ರೆ ಹೊಟ್ಟೆ ಕಿಚ್ಚು. ಅವಳಿಗೆ ನಿಜವಾದ ಪ್ರೀತಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ನನ್ನ ಮನಸ್ಸಲ್ಲೇ ಅವಳನ್ನು ಬೈಕೊಂಡು ಮತ್ತೆ ರಾಮಚಂದ್ರನ ಪ್ರೇಮದ ಭ್ರಮೆಯಲ್ಲಿ ಬಿದ್ದು ಹೋದೆ. ನನ್ನ ದಡ್ಡತನ ಮುಂದಿನ ದಿನಗಳಲ್ಲಿ ನನ್ನನ್ನು ಎಂತಹ ಭೀಕರವಾದ ಬೆಂಕಿಗೆ ನೂಕಲಿದೆ ಅನ್ನೋದು ಕಥೆಯ ರೋಚಕ ಭಾಗ ಆಗಿತ್ತು. ಗೆಳೆಯರೆ, ನಾನು ಮತ್ತೆ ರಾಮಚಂದ್ರ ಅಪ್ಪಟ ಪ್ರೇಮಿಗಳು. ಅವನಿಗೆ ಇಡೀ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರ ಮೇಲೂ ಪ್ರೀತಿ ಇಲ್ಲ. ಅವನ ಹೆಂಡತಿ ಸುಶೀಲಾ ಕೇವಲ ದುಡ್ಡಿನ ಆಸೆಗಾಗಿ ಅವನ ಜೊತೆ ಇದ್ದಾಳೆ ಅನ್ನೋ ಅಹಂಕಾರ ಮತ್ತು ಭ್ರಮೆನಲ್ಲಿ ನಾನು ಗಾಳಿನಲ್ಲಿ ತೇಲ್ತಿದ್ದೆ. ರಾಮಚಂದ್ರನ ಆ ಟ್ರೂ ಲವ್ ನಾಟಕವನ್ನು ನಾನು ಅಕ್ಷರಶಃ ನಿಜ ಅಂತಾನೆ ನಂಬಿ ನನ್ನ ಇಡೀ ಜಗತ್ತನ್ನು ಅವನ ಸುತ್ತಾನೆ ಕಟ್ಕೊಂಡ್ಬಿಟ್ಟಿದ್ದೆ. ಆದರೆ ನನ್ನ ಈ ಸುಂದರವಾದ ಕಲ್ಪನಾ ಪ್ರಪಂಚಕ್ಕೆ, ನನ್ನ ರೊಮ್ಯಾಂಟಿಕ್ ಪ್ರಮೇಯ ಗಾಳಿ ಗೊಬ್ಬರಕ್ಕೆ ಅಕ್ಷರಶಃ ಬೆಂಕಿ ಹಚ್ಚುವಂತಹ, ನನ್ನ ಕರುಳನ್ನೇ ಸುಟ್ಟು ಕರಕಲಾಗಿಸುವಂತಹ ಘಟನೆ ಒಂದು ನಮ್ಮೂರಿನ ಜಾತ್ರೆನಲ್ಲಿ ನಡೆದು ಹೋಯಿತು. ಅಂದು ಊರಿನ ಗ್ರಾಮ ದೇವತೆಯ ದೊಡ್ಡ ಜಾತ್ರೆ. ಇಡೀ ಊರಿನ ಜನ ಹೊಸ ಬಟ್ಟೆನ ಹಾಕ್ಕೊಂಡು ದೇವಸ್ಥಾನದ ಬಳಿ ಸೇರಿದ್ರು. ನಾನು ಕೂಡ ನನ್ನಲ್ಲಿದ್ದ ಅತ್ಯಂತ ಒಳ್ಳೆ ಸೀರೆನ ಉಟ್ಕೊಂಡು ಮುಖಕ್ಕೆ ಅರ್ಶಿನ ಕುಂಕುಮ ಹಚ್ಕೊಂಡು ರಾಮಚಂದ್ರ ಅಲ್ಲಿಗೆ ಬರ್ತಾನೆ, ಊರವ್ರ ಕಣ್ಣು ತಪ್ಪಿಸಿ ನನ್ನೊಡನೆ ಕಣ್ಣಲ್ಲೇ ಮಾತಾಡ್ತಾನೆ ಅನ್ನೋ ಹುಚ್ಚು ಆಸೆನಲ್ಲಿ ದೇವಸ್ಥಾನದ ಆವರಣದಲ್ಲಿ ಕಾಯ್ತಾ ನಿಂತಿದ್ದೆ. ಸ್ವಲ್ಪ ಹೊತ್ತಲ್ಲೇ ಮಹಾದ್ವಾರದ ಬಳಿ ಭಾರೀ ಗದ್ದಲ ಶುರುವಾಯಿತು. ಊರಿನ ಪ್ರತಿಷ್ಠಿತ ವ್ಯಾಪಾರಿ ರಾಮಚಂದ್ರನ ಎಂಟ್ರಿ ಆಗಿತ್ತು. ಆದರೆ ಆತ ಒಬ್ಬನೇ ಬಂದಿರಲಿಲ್ಲ. ಆತನ ಪಕ್ಕದಲ್ಲಿ ಅಕ್ಷರಶಃ ಒಬ್ಬ ಮಹಾರಾಣಿಯಂತೆ ಇಡೀ ಊರಿನ ಹೆಂಗಸರ ಕಣ್ಣು ಕೋರೈಸುವಂತೆ ಆತನ ಹೆಂಡತಿ ಸುಶೀಲಾ ಎಂಟ್ರಿ ಕೊಟ್ಲು. ಅವಳನ್ನು ನೋಡಿದ ತಕ್ಷಣ ನನ್ನ ಉಸಿರು ಗಂಟ್ಲಲ್ಲೇ ಸಿಕ್ಕಾಕೊಂಡಿತ್ತು. ಅವಳ ಧರಿಸಿದ್ದ ಆ ಹೊಸ ಡಿಸೈನಿನ ಅತ್ಯಂತ ದುಬಾರಿ ಬೆಲೆಯ ಕಡುಗೆಂಪು ಬಣ್ಣದ ರೇಷ್ಮೆ ಸೀರೆ, ಕುತ್ತಿಗೆಯಲ್ಲಿ 3-4 ಎಳೆಯ ಭಾರೀ ಚಿನ್ನದ ಸರಗಳು, ಕೈತುಂಬ ಬಂಗಾರದ ಬಳೆಗಳು, ಮತ್ತು ಅವಳ ಮುಖದಲ್ಲಿ ಇದ್ದ ಆ ಶ್ರೀಮಂತಿಕೆಯ ದರ್ಪನ ನೋಡಿ ನಾನು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದೆ. ಆದರೆ ನನ್ನ ಅತೀ ಹೆಚ್ಚು ಕೊಂದ ಹಾಕಿದ್ದು ಅವಳು ಒಡವೆಗಳಾಗಲಿ ಅವಳ ಸೀರೆ ಆಗಲಿ ಅಲ್ಲ, ಬದಲಾಗಿ ರಾಮಚಂದ್ರ ಅವಳ ಜೊತೆ ನಡೆದುಕೊಳ್ತಾ ಇದ್ದಿದ್ದ ರೀತಿ. ಯಾವ ರಾಮಚಂದ್ರ ನನ್ನ ಕೈ ಹಿಡಿದು ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಅವಳು ಬರೀ ದುಡ್ಡಿನ ಹಿಂದೆ ಬಿದ್ದಿದ್ದಾಳೆ ಅಂತ ಕಣ್ಣೀರು ಹಾಕಿದ್ನೋ, ಅದೇ ರಾಮಚಂದ್ರ ಈಗ ಊರವ್ರ ಮುಂದೆ ಇಡೀ ಜಗತ್ತೇ ನೋಡುವಂತೆ ತನ್ನ ಹೆಂಡತಿ ಸುಶೀಲಾಳನ್ನೇ ಅಂಡುಕೊಂಡು ಓಡಾಡ್ತಿದ್ದ. ಅವಳಿಗೆ ನಡೆಯೋದಕ್ಕೆ ಕಷ್ಟವಾದರೆ ಕೈ ಹಿಡಿದು ನಡೆಸೋದು, ದೇವರಿಗೆ ಪೂಜೆ ಮಾಡುವಾಗ ಅವಳ ಹೆಗಲ ಮೇಲೆ ಅತ್ಯಂತ ಪ್ರೀತಿಯಿಂದ ಕೈ ಹಾಕಿ ನಿಲ್ಲೋದು, ಅವಳು ನಕ್ರೆ
ತಾನೂ ನಗೋದು. ಹೀಗೆ ಒಬ್ಬ ಅಪ್ಪಟ ಆದರ್ಶ ಪ್ರೀತಿಯ ಗಂಡ ವರ್ತಿಸ್ತಾ ಇದ್ದ. ಆತ ದೇವಸ್ಥಾನದ ಆವರಣದಲ್ಲಿ ಓಡಾಡುವಾಗ ಒಂದೇ ಒಂದು ಬಾರಿ ಕನಿಷ್ಠ ನನ್ನ ಕಡೆ ನೋಡಲಿಲ್ಲ. ನನ್ನ ಅಸ್ತಿತ್ವವೇ ಆತನಿಗೆ ನೆನಪಿಲ್ವೇನೋ ಅನ್ನೋಷ್ಟು ನಿರ್ಲಕ್ಷ್ಯದಿಂದ ತನ್ನ ಹೆಂಡತಿಯ ಆಕರ್ಷಣೆಯಲ್ಲಿ, ಅವಳ ಆ ರೇಷ್ಮೆ ಸೀರೆಯ ದರ್ಪದಲ್ಲಿ ಆತ ಸಂಪೂರ್ಣವಾಗಿ ಕಳೆದು ಹೋಗಿದ್ದ. ಹೆಣ್ಣಿಗೆ ತನ್ನ ಇಷ್ಟದ ವ್ಯಕ್ತಿ ಮತ್ತೊಬ್ಬ ಹೆಣ್ಣಿನೊಂದಿಗೆ ಸಲಿಗೆಯಿಂದ ಇದ್ದಾಗ ಹುಟ್ಟೋ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು ಜಗತ್ತಿನ ಅತ್ಯಂತ ಭೀಕರವಾದ ಅಸ್ತ್ರ. ನನ್ನೊಳಗೆ ಆಗ ಆ ಮತ್ಸರ ಅಗ್ನಿ ಪರ್ವತದಂತೆ ಸಿಡಿತಿತ್ತು. ಇಷ್ಟು ದಿನ ನನ್ನ ಮನೆಯಲ್ಲಿ ನನ್ನ ಕಾಫಿನೇ ಕುಡಿದು ನನ್ನನ್ನು ಹೊಗಳುತ್ತಾ ಇದ್ದವನು, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದವನು, ಈಗ ಆ ರೇಷ್ಮೆ ಸೀರೆ ಹೆಂಗಸಿನ ಸೆರಗಿಗೆ ಕಟ್ ಹಾಕಿದ ನಾಯಿಯಂತೆ ಓಡಾಡ್ತಿದ್ದಾನಲ್ಲ ಅನ್ನೋ ಆಕ್ರೋಶ ನನ್ನನ್ನು ಹುಚ್ಚಿಯಾಗಿಸಿತ್ತು. ಆ ಸುಶೀಲಾಳ ಆ ಯೌವನ, ಅವಳ ಆ ಸೌಂದರ್ಯ, ಅವಳ ನಗು ಎಲ್ಲವೂ ನನ್ನ ಕಣ್ಣಿಗೆ ಕಟ್ಟ ಶತ್ರುವಿನಂತೆ ಕಾಣಿಸ್ತಿತ್ತು. ನನ್ನ ಮನಸ್ಸೊಳಗೆ ಆಕೆ ಮೇಲೆ ನಾನು ವಿಪರೀತವಾದ ದ್ವೇಷವನ್ನು ಬೆಳೆಸ್ಕೊಂಡಿದ್ದೆ. ಆ ಮತ್ಸರ ಎಷ್ಟರ ಮಟ್ಟಿಗಿತ್ತು ಅಂದರೆ ನನ್ನ ಬುದ್ಧಿ ಸಂಪೂರ್ಣವಾಗಿ ಭ್ರಮೆಯಾಗಿ ನಾನು ಅತ್ಯಂತ ನೀಚ ಮತ್ತು ಸಣ್ಣತನದ ಕೆಲಸ ಮಾಡೋದಕ್ಕೆ ಮುಂದಾದೆ. ಪೂಜೆ ಮುಗಿದ ನಂತರ ದೇವಸ್ಥಾನದ ಹೊರಾಂಗಣದಲ್ಲಿ ಭಕ್ತರಿಗೆಲ್ಲ ಸಿಹಿ ಪಾಯಸವನ್ನು ಹಂಚೋ ಕಾರ್ಯಕ್ರಮನೂ ಶುರುವಾಯಿತು. ನಾನು ನನ್ನ ಗಂಡನ ಜೊತೆ ಬಂದಿದ್ದರಿಂದ ಪಾಯಸ ಹಂಚೋ ಜವಾಬ್ದಾರಿನ ನಾನೇ ವಹಿಸ್ಕೊಂಡಿದ್ದೆ. ದೊಡ್ಡ ಬಕೆಟಲ್ಲಿ ಪಾಯಸ ಇಟ್ಕೊಂಡು ಸಾಲಾಗಿ ನಿಂತಿದ್ದ ಜನರಿಗೆ ಸೌಟಲ್ಲಿ ಬಡಿಸ್ತಿದ್ದೆ. ಅದೇ ಸಾಲಲ್ಲಿ ಆ ಸುಶೀಲಾ ಕೂಡ ತನ್ನ ಗಂಡನ ಕೈ ಹಿಡ್ಕೊಂಡು ತನ್ನ ಆ ಕೆಂಪು ರೇಷ್ಮೆ ಸೀರೆನ ಮೆರೆಸ್ತಾ ನಗ್ತಾ ಬಂದು ನಿಂತಳು. ಅವಳ ಆ ಗರ್ವದ ನಗು, ಅವಳ ಆ ಹೊಳೆಯೋ ಸೀರೆ ಮತ್ತು ಅವಳ ಪಕ್ಕದಲ್ಲೇ ನಿಂತಿದ್ದ ಆ ಮೋಸಗಾರ ರಾಮಚಂದ್ರನನ್ನ ನೋಡಿದ ತಕ್ಷಣ ನನ್ನ ಕಣ್ಣುಗಳು ಕೋಪದಿಂದ ಕೆಂಪಾದವು. ನನ್ನ ಹೊಟ್ಟೆ ಕಿಚ್ಚಿನ ಮತ್ಸರ ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿತ್ತು. ಆಕೆ ತನ್ನ ಕೈಯಲ್ಲಿದ್ದ ಧನಿಯನ ನನ್ನ ಮುಂದೆ ಚಾಚಿದ್ಲು. ನಾನು ಸೌಟಲ್ಲಿ ತುಂಬಾ ಪಾಯಸನ ತಗೊಂಡು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಆ ಸೌಟನ್ನು ಸ್ವಲ್ಪ ಓರೆ ಮಾಡಿ ಆಕೆಯ ದೊಣ್ಣೆಗೆ ಹಾಕೋ ಬದಲು ಆಕೆಯ ಆ ದುಬಾರಿ ಸೀರೆ ಮೇಲೆ ಭಾರಿ ಪ್ರಮಾಣದಲ್ಲಿ ಪಾಯಸನ ಚೆಲ್ಬಿಟ್ಟೆ. ಅಯ್ಯೋ ಅಂತ ಸುಶೀಲಾ ಗಾಬರಿಯಿಂದ ಕಿರ್ಚ್ಕೊಂಡು ಹಿಂದೆ ಸರಿದ್ಲು. ಅವಳ ಸುಂದರವಾದ ಕೆಂಪು ಸೀರೆ ಮೇಲೆ ಬಿಳಿ ಬಣ್ಣದ ಪಾಯಸ ಅಂಟ್ಕೊಂಡು ಅವಳ ಸೀರೆಯ ಅಂದಾನೆಲ್ಲ ಒಂದೇ ಸೆಕೆಂಡಲ್ಲಿ ಹಾಳಾಗೋಗಿತ್ತು. ನನ್ನ ಕಡೆ ನೋಡ್ದ. ನಾನು ಏನೋ ಗೊತ್ತಿಲ್ಲದವಳ ಹಾಗೆ ಮುಖದಲ್ಲಿ ಸುಳ್ಳು ಗಾಬರಿ ತಂದ್ಕೊಂಡು, ಅಯ್ಯೋ ಶಿವನೇ ಕ್ಷಮಸಮ್ಮ, ನನ್ನ ಕೈ ಜಾರಿ ಪಾಯಸ ಚೆಲ್ಬಿಡ್ತು, ನೀನು ಇಷ್ಟು ದುಬಾರಿ ಸೀರೆ ಹಾಳಾಗೋಯ್ತಲ್ಲ ಅಂತ ಕೃತಕವಾಗಿ ಕ್ಷಮೆ ಕೇಳೋ ನಾಟಕ ಮಾಡಿದೆ. ಆದರೆ ನನ್ನ ಮನಸ್ಸಿನೊಳಗೆ ಆಕೆಯ ಆ ಗಲೀಜಾದ ಸೀರೆ ಮತ್ತು ಅವಳ ಮುಖದಲ್ಲಿದ್ದ ಆ ಅವಮಾನನ ನೋಡಿ ಭಾರಿ ದೊಡ್ಡ ರಾಕ್ಷಸ ಆನಂದ, ಒಂದು ವಿಕೃತವಾದ ನೆಮ್ಮದಿ ಸಿಕ್ತಿತ್ತು. ಆದರೆ ನನ್ನ ಈ ಸಣ್ಣತನದ ಮತ್ಸರದ ಆಟವನ್ನು ದೂರದಿಂದಾನೇ ಗಮನಿಸ್ತಿದ್ದ ಸೀತಕ್ಕ ಮೆಲ್ಲನೆ ನನ್ನ ಪಕ್ಕ ಬಂದು ನಿಂತ್ಕೊಂಡ್ಳು. ಅವಳು ನನ್ನ ಹತ್ರ ಬಂದು ತನ್ನ ಎಂದಿನ ಆ ಕಾಮಿಡಿ ಪಂಚಿಂಗ್ ಡೈಲಾಗನ್ನು ಅತ್ಯಂತ ನಿಖರವಾಗಿ ಹೊಡೆದ್ಲು. ನೋಡಮ್ಮ ಭಗೀರಥಿ, ಜ್ವರ ಬಂದರೆ ಮಾತ್ರೆ ತಗೊಳ್ಬಹುದು, ಗಾಯ ಆದರೆ ಮದ್ದು ಹಚ್ಬೋದು, ಆದರೆ ಈ ನಿನ್ನ ಒಳಗಡೆ ಉರಿತಾ ಇದೆಯಲ್ಲ ಹೊಟ್ಟೆ ಕಿಚ್ಚು, ಆ ಮತ್ಸರಕ್ಕೆ ಜಗತ್ತಿನ ಯಾವ ಆಸ್ಪತ್ರೆನಲ್ಲೂ ಆಂಟಿಬಯೋಟಿಕ್ ಇಲ್ಲಮ್ಮ. ನೀನು ಬೇಕು ಅಂತ ಪಾಯಸ ಚೆಲ್ಲಿ ಅವಳು ರೇಷ್ಮೆ ಸೀರೆ ಹಾಳು ಮಾಡಿರಬಹುದು, ಆದರೆ ಆ ಸೀರೆ ಹಾಳಾದ ತಕ್ಷಣ ಅವಳ ಗಂಡ ಏನು ನಿನ್ನಾನಾಗ್ಬಿಡಲ್ವಲ್ಲ. ಆ ವ್ಯಾಪಾರಿಯ ಬಣ್ಣದ ಪ್ರಪಂಚದ ವಾಸ್ತವ ಇಷ್ಟೇ. ಈಗಲಾದರೂ ಕಣ್ತೆರೆದು ನೋಡು ಅಂತ ನನ್ನ ಮುಖಕ್ಕೆ ಹೊಡೆದ ಹಾಗೆ ಕೌಂಟರ್ ಕೊಟ್ಲು. ಸೀತಕ್ಕನ ಈ ಮಾತುಗಳು ನನ್ನ ಕಿವಿಯಲ್ಲಿ ಗುಯಿಗುಡ್ತಾ ಇತ್ತು. ಆದರೆ ನನ್ನ ಆ ಅಹಂಕಾರ ಮತ್ತು ವ್ಯಾಮೋಹದ ಭ್ರಮೆ ಆ ಸತ್ಯನ ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಆ ದಿನ ನಾನು ಚೆಲ್ಲಿದ ಪಾಯಸ ಮುಂದಿನ ದಿನಗಳಲ್ಲಿ ನನ್ನ ಬದುಕಲ್ಲೇ ಎಂಥ ಭೀಕರ ಕಾಮಿಡಿ ರಿಯಾಲಿಟಿ ಚೆಕ್ ಆಗಿ ಬದಲಾಗತ್ತೆ ಅನ್ನೋದು ನನಗೆ ಆಗ ಅರ್ಥ ಆಗಿರಲಿಲ್ಲ. ಫ್ರೆಂಡ್ಸ್, ದೇವಸ್ಥಾನದಲ್ಲಿ ನಡೆದ ಆ ಪಾಯಸದ ಘಟನೆ ನಂತರ ನನ್ನ ತಲೆನಲ್ಲಿ ಭ್ರಮೆಯ ಹುಚ್ಚು ವ್ಯಾಮೋಹದ ಅಲೆಗಳು ಮಿತಿಮೀರ್ ಹರಿತಿತ್ತು. ರಾಮಚಂದ್ರ
ನನ್ನ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಸಮಾಜದ ಮರ್ಯಾದೆಗೆ, ಊರಿನ ಜನರ ಮಾತುಗಳಿಗೆ ಹೆದರಿ ತನ್ನ ಹೆಂಡತಿ ಸುಶೀಲಾಳ ಜೊತೆ ಒಂದು ನಾಟಕ ಮಾಡ್ತಾ ಇದ್ದಾನೆ ಅಂತ ನನ್ನ ದೊಡ್ಡದಾದ ಮನಸ್ಸು ಕುರುಡಾಗಿ ನಂಬಿಟ್ಟಿತ್ತು. ದಿನ ಇಡೀ ಅದೇ ಯೋಚನೆಯಲ್ಲಿ, ಅದೇ ಭ್ರಮೆ ನನ್ನನ್ನು ಆವರಿಸ್ಕೊಂಡಿತ್ತು. ಹೀಗೆ ದಿನಾ ಕದ್ದು ಮುಚ್ಚಿ ನೋಡೋದು, ಅವನ ಹೆಂಡತಿಯ ಆ ರೇಷ್ಮೆ ಸೀರೆಯ ದರ್ಪವನ್ನು ನೋಡಿ ಹೊಟ್ಟೆ ಕಿಚ್ಚಲಿ ಬೇಯೋದು, ಮತ್ತು ನನ್ನ ಗಂಡನ ಮನೆಯಲ್ಲಿ ಯಂತ್ರದಂತೆ ದುಡಿದು ದಿನ ಕಳೆಯೋದು ನನಗೆ ಇನ್ನೆಂದಿಗೂ ಸಾಧ್ಯ ಇಲ್ಲ. ಇವತ್ತೇ ಈ ಕಳ್ಳಾಟಕ್ಕೆ, ಈ ಒಂಟಿತನಕ್ಕೆ ಒಂದು ಅಂತ್ಯ ಆಡಬೇಕು. ರಾಮಚಂದ್ರನ್ ಜೊತೆ ಮುಕ್ತವಾಗಿ ಮಾತಾಡಿ ಅವನನ್ನು ನೇರವಾಗಿ ಕೇಳಿ ನನ್ನ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರ ತಗೊಳ್ಬೇಕು ಅಂತ ಅತ್ಯಂತ ಕಠಿಣವಾಗಿ ತೀರ್ಮಾನ ಮಾಡಿದೆ. ಆ ದಿನ ಸಂಜೆ ಊರ ದೇವಸ್ಥಾನದ ಹಿಂಭಾಗದಲ್ಲಿರುವ ಆಲದ ಮರದ ಕೆಳಗೆ ಬರೋದಕ್ಕೆ ಅವನಿಗೆ ರಹಸ್ಯವಾಗಿ ಸಂದೇಶನ ಕಳಿಸ್ದೆ. ಸಂಜೆಯ ಸೂರ್ಯ ಮುಳುಗೋ ಸಮಯ. ಆಕಾಶದಲ್ಲಿ ಕೆಂಪು ಬಣ್ಣ ಮೂಡಿ ಇಡೀ ಊರೇ ಕತ್ತಲಾವರಿಸ್ಕೊಳ್ತಾ ಇತ್ತು. ದೇವಸ್ಥಾನದ ಹಿಂಭಾಗದಲ್ಲಿ ಯಾರ ಓಡಾಟವೂ ಇರಲಿಲ್ಲ. ಕೇವಲ ಗಿಡ ಮರಗಳ ಮಧ್ಯೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಮಾತ್ರ ಕೇಳಿಸ್ತಿತ್ತು. ನಾನು ನನ್ನ ಪೆಟ್ಟಿಗೆಯಲ್ಲಿದ್ದ ಅತ್ಯಂತ ಸುಂದರವಾದ ಹೊಸ ಸೀರೆಯನ್ನ ಉಟ್ಕೊಂಡು, ಮುಖಕ್ಕೆ ಸ್ವಲ್ಪ ಕುಂಕುಮ ಪೌಡರ್ ಹಚ್ಕೊಂಡು ಅವನಿಗಾಗಿ ಕಾತರದಿಂದ ಕಾಯ್ತಾ ನಿಂತಿದ್ದೆ. ನನ್ನ ಹೃದಯ ಡಬಡಬಾ ಅಂತ ಬಡ್ಕೊಳ್ತಾ ಇತ್ತು. ಇವತ್ತವನು ಒಪ್ಪಿದ್ರೆ ಈ ಊರು, ಈ ಮರಗಟ್ಟಿದ ಗಂಡ ಸೋಮಣ್ಣ, ಈ ದನಕರುಗಳ ಜವಾಬ್ದಾರಿ, ಸಮಾಜದ ಕಟ್ಟುಪಾಡು ಎಲ್ಲವನ್ನ ಕಿತ್ತು ಬಿಸಾಕಿ ಅವನ ಜೊತೆ ಬೇರೆ ಯಾವುದಾದ್ರೂ ಊರಿಗೆ ಓಡ್ ಹೋಗಬೇಕು. ಅಲ್ಲಿ ನಾವೊಂದು ಸಣ್ಣ ಗುಡಿಸ್ಲು ಕಟ್ಕೊಂಡು, ಸರಿ, ಅವನ ನಿಜವಾದ ಪ್ರೀತಿಗೆ ನನ್ನ ಇಡೀ ಜೀವನಾನೇ ಮುಡುಪಾಗಿಡಬೇಕು ಅನ್ನೋ ನೂರಾರು ಕಲ್ಪನೆಗಳು, ಕನಸುಗಳು ನನ್ನ ತಲೆಯಲ್ಲಿ ಓಡ್ತಾನೇ ಇತ್ತು. ನನ್ನ ಆ ಒಂಟಿತನದ ಕತ್ತಲೆ ಬದುಕಿಗೆ ಇವತ್ತೇ ಕೊನೇ ದಿನ ಅನ್ನೋ ಭಾರೀ ದೊಡ್ಡ ಸಂಭ್ರಮ ನನ್ನಲ್ಲಿ ಮನೆ ಮಾಡಿತ್ತು. ಸ್ವಲ್ಪ ರಾಮಚಂದ್ರ ಯಾರ ಕಣ್ಣಿಗೂ ಬೀಳದಂತೆ ಸುತ್ತಮುತ್ತ ನೋಡ್ತಾ ಅತ್ಯಂತ ಎಚ್ಚರಿಕೆಯಿಂದ ಆಲದ ಮರದ ಬಳಿ ಹೆಜ್ಜೆ ಹಾಕ್ತಾ ಬಂದ. ಆತ ಬಂದು ನನ್ನ ಹತ್ರ ನಿಂತ ತಕ್ಷಣ ನನ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂತು. ನಾನೊಂದು ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ಭಾವುಕಳಾಗಿ ನನ್ನ ಮನಸ್ಸಿನಲ್ಲಿದ್ದ ಆಳವಾದ ಭಾವನೆಗಳನ್ನೆಲ್ಲ ಮರೆಯದೆ ಬಿಚ್ಚಿಡೋದಕ್ಕೆ ಶುರು ಮಾಡಿದೆ. ರಾಮಚಂದ್ರ, ಈ ಕಳ್ಳಾಟ, ಈ ಸಮಾಜದ ನಾಟಕ ನನಗಿನ್ನೂ ಸಾಕು. ನಿನ್ನ ಹೆಂಡತಿ ಸುಶೀಲಾಳಿಗೆ ನಿನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅವಳು ಬರೀ ನಿನ್ನ ದುಡ್ಡಿನ ಒಡವೆಗಳ ಹಿಂದೆ ಬಿದ್ದಿದ್ದಾಳೆ ಅಂತ ನೀನೇ ಕಣ್ಣೀರು ಹಾಕಿ ಹೇಳಿದೆ. ನಿನಗೂ ನನ್ನ ಮೇಲೆ ಕಾರಣಕ್ಕಿಂತ ಹೆಚ್ಚು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನಿನ್ನ ಹೆಂಡತಿನ ಆಕೆಯ ಆ ಶ್ರೀಮಂತಿಕೆಯ ದರ್ಪವನ್ನು ಬಿಟ್ಟುಬಿಡು. ನಾವಿಬ್ಬರು ಈ ಊರು, ಈ ಮರ್ಯಾದೆ, ನನ್ನ ಈ ನರಕದ ಸಂಸಾರ ಎಲ್ಲನೂ ಬಿಟ್ಟು ಯಾರೂ ಗೊತ್ತಿಲ್ಲದ ಊರಿಗೆ ಹೋಗ್ಬಿಡೋಣ. ಅಲ್ಲಿ ನೀನು ಸಣ್ಣದೊಂದು ವ್ಯಾಪಾರ ಮಾಡು. ನಾನು ನಿನ್ನ ಜೊತೆ ಕಷ್ಟಪಟ್ಟು ದುಡಿತೀನಿ. ನಾನು ಪ್ರೀತಿಯಿಂದ ನಿನ್ನನ್ನು ರಕ್ಷಣೆ ಮಾಡ್ತೀನಿ. ನಾವೊಂದು ಹೊಸ ಬದುಕನ್ನು ಕಟ್ಕೊಳ್ಳೋಣ. ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಕಮರ್ಷಿಯಲ್ ಸಿನಿಮಾದ ಹೀರೋಯಿನ್ ಥರ ಅತ್ಯಂತ ಎಮೋಷ್ನಲ್ ಆಗಿ ಡೈಲಾಗ್ ಹೊಡೆದೆ. ನಾನು ಆ ಮಾತು ಹೇಳಿದ್ದೇ ತಡ ರಾಮಚಂದ್ರ ನನ್ನ ಕಡೆ ನೋಡೋದ್ ರೀತಿ ಇದೆಯಲ್ಲ, ಅದು ನನಗೆ ಈ ಜನ್ಮದಲ್ಲೇ ಮರೆಯೋಕ್ಕಾಗಲ್ಲ. ನನ್ನನ್ನೇ ನಾನು ಚಪ್ಪಲಿನಲ್ಲಿ ಹೊಡ್ಕೊಳ್ಳುವಂತೆ ಮಾಡ್ದ ದೃಶ್ಯ ಅದು. ಯಾವುದೋ ಭೀಕರ ಭೂತವನ್ನು ನೋಡ್ದವನಂತೆ ಇದ್ದಕ್ಕಿದ್ದಂತೆ ಬೆಚ್ಚಿಬಿದ್ದು ನನ್ನಿಂದ ಬರೋಬ್ಬರಿ 10 ಹೆಜ್ಜೆ ದೂರ ಜಿಗಿದ್ಬಿಟ್ಟ. ಆತನ ಮುಖದಲ್ಲಿದ್ದ ಆ ನಯವಾದ ನಗು, ಆ ಪ್ರೀತಿಯ ಭಾವನೆ ಒಂದೇ ಸೆಕೆಂಡಲ್ಲಿ ಎಲ್ಲಿಗೋ ಮಾಯವಾಗಿ ಆ ಜಾಗದಲ್ಲಿ ವಿಪರೀತವಾದ ಅಸಹ್ಯ, ಗಾಬರಿ ಮತ್ತೆ ಕ್ರೋಧ ತುಂಬಿಕೊಂಡಿತ್ತು. ಆತ ತನ್ನ ಎರಡೂ ಕೈಗಳನ್ನು ತಲೆಗೆ ಏರಿಸ್ಕೊಂಡು ಅತ್ಯಂತ ಅಸಹ್ಯವಾಗಿ ಮುಖ ಕಿವುಚ್ಕೊಂಡು, ಅಯ್ಯೋ ಶಿವನೇ, ಹುಚ್ಚಿಡಿತಾ ನಿನ್ಗೆ, ಏನಮ್ಮ ಮಾತಾಡ್ತಾ ಇದ್ಯಾ ಭಗೀರಥಿ ಅಂತ ಜೋರ ಕಿರಿಸ್ತ. ನಾನು ಗಾಬರಿಯಾಗಿ, ಯಾಕೆ ರಾಮಚಂದ್ರ, ನನ್ನ ಪ್ರೀತಿ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಿನ್ನ ನೆಮ್ಮದಿ ನನ್ನ ಹತ್ರ ಮಾತ್ರ ಇದೆ ಅಂತೀಯಲ್ಲ ಅಂತ ಮುಗ್ಧವಾಗಿ ಕೇಳಲು ಮುಂದಾದಾಗ ಆತ ನನ್ನ ಮುಖದ ಮೇಲೆ
ಕಾರಿ ಉಗಿದವನಂತೆ ತನ್ನ ಅಸಲಿ ಬಣ್ಣವನ್ನ, ತನ್ನ ನಿಜವಾದ ಕ್ರೂರ ಮತ್ತೆ ಚಾಲಾಕಿ ಬುದ್ಧಿಯನ್ನ ಸಂಪೂರ್ಣವಾಗಿ ಹೊರಹಾಕ್ತ. ಏ ಬಾಯಿ ಮುಚ್ಚು ದಡ್ಡ ಮುಂಡೆ, ನಾನು ಯಾರು ಅಂತ ಗೊತ್ತಾ ನಿನಗೆ? ಈ ಊರಿನ ಅತಿ ದೊಡ್ಡ ಪ್ರತಿಷ್ಠಿತ ವ್ಯಾಪಾರಿ. ನನ್ನ ಆಸ್ತಿ, ನನ್ನ ಅಂತಸ್ತು ಇಡೀ ತಾಲೂಕಿಗೆ ಗೊತ್ತು. ನಿನ್ನಂತ ಒಬ್ಳು ಸಾಮಾನ್ಯ ರೈತನ ಹೆಂಡತಿ ಜೊತೆ, ಅದು ಈ ಹತ್ತಿ ಸೀರೆ ಉಟ್ಕೊಂಡು ದಿನ ಇಡೀ ಸಗಣಿ ಬಾಚೋ ನಿನ್ ಜೊತೆ ನಾನು ಊರ್ ಬಿಟ್ಟು ಓಡ್ ಬರ್ಬೇಕಾ? ನಿನ್ ತಲೆ ಏನಾದ್ರೂ ಕೆಟ್ಟಿದ್ಯಾ? ನಿನ್ ಗಂಡ ನಿಂಗ್ ಟೈಮ್ ಕೊಡಲ್ಲ, ನಿನ್ ಜೊತೆ ಪ್ರೀತಿಯಿಂದ ಮಾತಾಡಲ್ಲ, ದಿನಾ ಬೈತಾನೆ ಅಂತ ನೀನೇ ಕಣ್ಣೀರ್ ಹಾಕ್ತಾ ಇದ್ದೆ. ಪಾಪ ಅಲ್ವಾ ಅಂತ ನಿನ್ ಅಳಲು ಕೇಳಿ, ನಿನ್ ಮುಗ್ಧತೆ ನೋಡಿ ನಂಗೂ ಟೈಮ್ ಪಾಸ್ ಆಗ್ಲಿ ಅಂತ ಸ್ವಲ್ಪ ಸಮಾಧಾನ ಮಾಡಿ 2 ಬಣ್ಣದ ಮಾತಾಡ್ದೆ ಅಷ್ಟೇ. ನಿನಗೆ ಊಟ ಹಾಕೋ ಯೋಗ್ಯತೆ ನಿನ್ ಗಂಡಂಗ್ ಬಿಟ್ರೆ ನನಗಿಲ್ಲಮ್ಮ. ನೀನೇನ್ ನನ್ನ ಹೆಂಡತಿ ಸುಶೀಲಾಗಿಂತ ದೊಡ್ಡ ಶ್ರೀಮಂತೇನಾ ಅಥವಾ ಅವಳಿಗಿಂತ ರೂಪವಂತೇನಾ ನಿನ್ನನ್ನ ಕರ್ಕೊಂಡು ಹೋಗಿ ಹೊಸ ಸಂಸಾರ ಮಾಡೋಕೆ? ಒಂದ್ ರೇಷ್ಮೆ ಸೀರೆ ಬೆಲೆ ಕಟ್ಟೋ ಯೋಗ್ಯತೆ ನಿನ್ನ ಹತ್ರ ಇಲ್ಲ. ನಂಗೂ ಸಮಾಜದಲ್ಲಿ ಒಂದ್ ಬಾರಿ ದೊಡ್ಡ ಮರ್ಯಾದೆ ಸ್ಥಾನಮಾನ ಇದೆ. ನಾನ್ ನಿನ್ ಕಾಫಿ ಕುಡಿದು ನಿನ್ ಸೌಂದರ್ಯ ಹೊಗಳಿದ ತಕ್ಷಣ ನಾನೇ ನಿನ್ ಗಂಡ ಅಂತ ಊಹಿಸ್ಕೊಳ್ಳೋಕ್ ಹೋಗ್ಬೇಡ. ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ಗೆ ದಿನ ಕಳೆಯೋಕೆ 2 ಮಾತಾಡ್ತಿದ್ದೆ. ಅದನ್ನೇ ಟ್ರೂ ಲವ್, ಕದ್ದು ಹೊಡೋಗೋದು ಅಂತ ಭ್ರಮೆಗೆ ಬಿದ್ದು ನಾನು ಮರ್ಯಾದೆ ಕಳೋಕ್ ಬರಬೇಡ. ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ಬದುಕೋದನ್ನ ಮೊದಲು ಕಲ್ತ್ಕೊ ಅಂತ ನನ್ನ ಮುಖದ ಮೇಲೆ ಖಾರವಾಗೇನೆ ಉಗಿದ್ಬಿಟ್ಟ. ಯಪ್ಪ, ಆತ ಒಂದೊಂದು ಮಾತುಗಳು ಚೂಪಾದ ಬಾಣದಂತೆ ಬಂದು ನೇರವಾಗಿ ನನ್ನ ಎದೆಗೆ ನಾಟಿದ್ವು. ನನ್ನ ಆ ರೊಮ್ಯಾಂಟಿಕ್ ಕನಸುಗಳು, ನನ್ನ ಪ್ರೇಮಲೋಕದ ಅರಮನೆ ಮತ್ತು ನನ್ನ ಆಕರ್ಷಣೆಯ ಭ್ರಮೆ ಕೇವಲ ಒಂದೇ ಒಂದು ಸೆಕೆಂಡಲ್ಲಿ ಒಡೆದು 100 ಚೂರುಗಳಾಗಿ ನೆಲಕ್ಕೆ ಉರುಳು ಹೋಯಿತು. ನನ್ನ ಉಸಿರಾಟ ಅಲ್ಲಿಗೆ ನಿಂತು ಹೋದಂತಾಯಿತು. ನಾನು ಇವನನ್ನೇ ನನ್ನ ಪ್ರಾಣ, ನನ್ನ ಒಂಟಿತನದ ಏಕೈಕ ಆಸರೆ ಅನ್ಕೊಂಡು ಪ್ರತಿದಿನ ಭಾರಿ ದೊಡ್ಡ ಪಾಪ ಪ್ರಜ್ಞೆನಲ್ಲಿ ಬಂದು ನನ್ನ ಗಂಡನಿಗೆ ದ್ರೋಹ ಬಗೆತಿದ್ನಲ್ಲ ಅಂತ ನರಕ ಯಾತನೆ ಅನುಭವಿಸ್ತಾ ಇದ್ದೀನಿ. ಇವನು ನನ್ನನ್ನು ಪಕ್ಕಾ ಟೈಮ್ ಪಾಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದ. ಇವನಿಗೆ ಕೇವಲ ಸ್ವಲ್ಪ ಹೊತ್ತು ತನ್ನ ಸಮಯ ಕಳೆಯೋದಕ್ಕೆ ಊರಿನ ಹೆಂಗಸರ ಜೊತೆ ಸರಸ ಆಡಿ ತನ್ನ ಗಂಡಸ್ತನದ ಅಹಂಕಾರವನ್ನು ತಣಿಸ್ಕೊಳ್ಳೋದಕ್ಕೆ ನನ್ನ ದೇಹ, ನನ್ನ ಮುಗ್ಧತೆ ಕೇವಲ ಒಂದು ಆಟದ ವಸ್ತು ಆಗಿತ್ತು ಅನ್ನೋ ಭೀಕರ ಮತ್ತು ಕಾಮಿಡಿ ರಿಯಾಲಿಟಿ ನನಗೆ ಮುಖಕ್ಕೆ ಒಡೆದಂತೆ ಅರ್ಥ ಆಯಿತು. ಆ ಕತ್ತಲಲ್ಲಿ ಆತನ ಅಸಲಿ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬಿದ್ದಿತ್ತು. ಜೊತೆಗೆ ನನ್ನ ಬುದ್ಧಿಹೀನತೆಯ ದರ್ಶನವೂ ನನಗಾಗಿತ್ತು. ರಾಮಚಂದ್ರ ಆಡಿದ ಆ ಅತ್ಯಂತ ಕಟುವಾದ ಮತ್ತು ಅವಮಾನಕರ ಮಾತುಗಳು ನನ್ನ ಕಿವಿಗೆ ಬಿದ್ದ ತಕ್ಷಣ ನನ್ನ ತಲೆಯಲ್ಲಿದ್ದ ಆ ಹುಚ್ಚು ವ್ಯಾಮೋಹದ ಮತ್ಸರ ಮತ್ತು ಕುರುಡು ಭ್ರಮೆಯ ಫಟಾಫಟ್ ಅಂತ ನನ್ನ ಮೈಯಿಂದ ಬಿಟ್ಟು ಹೊರಟೋಯ್ತು. ನನಗಾ ಕ್ಷಣದಲ್ಲಿ ಅಳೋದಾ ಅಥವಾ ನನ್ನ ವಿಪರೀತ ದಡ್ಡತನನ ನೆನೆದು ನಗೋದಾ ಅಂತ ತಿಳಿಯದಂತಹ ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಆಶ್ಚರ್ಯ ಏನು ಅಂದರೆ, ನನಗೆ ನನ್ನ ಬಗ್ಗೆ ಯಾವುದೇ ದುಃಖ ಆಗಲಿ ಅಥವಾ ತೀವ್ರವಾದ ಪಾಪ ಪ್ರಜ್ಞೆ ಆಗಲಿ ಕಾಡಲೇ ಇಲ್ಲ. ಬದಲಿಗೆ ನನ್ನ ಬುದ್ಧಿಹೀನತೆನ ನನ್ನ ಆ ಕಲ್ಪನಾ ಪ್ರಪಂಚದ ಕಾಮಿಡಿ ಅವತಾರವನ್ನು ನೆನೆದು ಒಳಗೊಳಗಡೆನೆ ಸಿಕ್ಕಾಪಟ್ಟೆ ನಗು ಬರೋದಕ್ಕೆ ಶುರುವಾಯಿತು. ಅಲ್ಲ, ಕೇವಲ ಗಂಡನ ಜೊತೆ ಮಾತುಕತೆ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂಟಿತನ ಕಾಡ್ತಿದೆ ಅನ್ನೋ ಸಣ್ಣ ನೆಪಕ್ಕೆ ಆ ಬಣ್ಣದ ಮಾತನ್ನು ನಂಬಿ ನನ್ನ ಇಡೀ ಜೀವನದ ಮರ್ಯಾದೆನ ಹರಾಜಾಕೊಳ್ಳೋ ಲೆವೆಲ್ಗೆ ಹೋಗಿದ್ದೀನಲ್ಲ, ಎಂಥ ಕಾಮಿಡಿ ಪೀಸ್ ಅದೇ ಅನ್ನೋ ಸ್ಪಷ್ಟ ವಾಸ್ತವ ನನ್ನ ಕಣ್ಣಿಗೆ ಕಟ್ಟಿದಂತೆ ಅರ್ಥ ಆಯಿತು. ಯಾವನೋ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದು ನನ್ನ ಕೈ ರುಚಿನ, ನನ್ನ ಸೌಂದರ್ಯನ ಸುಳ್ಳಾಗಿ ಹೊಗಳಿದ ತಕ್ಷಣ ಆತನೇ ನನಗೆ ಸ್ವರ್ಗ ತೋರಿಸ್ತಾನೆ, ಆತನೇ ನನ್ನ ರಕ್ಷಕ ಅಂತ ನಂಬಿದ ನನ್ನ ಮೂರ್ಖತನಕ್ಕೆ ನಾನೇ ಕಪಾಳಕ್ಕೆ ಹೊಡ್ಕೊಳ್ಬೇಕು ಅನ್ನಿಸ್ತು. ಆ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿದ್ದ ಆ ರಾಮಚಂದ್ರನ ಮೇಲಿನ ಎಲ್ಲ ಎಮೋಷ್ನಲ್ ಅಟ್ಯಾಚ್ಮೆಂಟ್, ಆ ಆಕರ್ಷಣೆ ಮತ್ತು ಆ ಪ್ರೀತಿಯ ಭ್ರಮೆ ಸತ್ತು ಹೋಯಿತು. ಅಲ್ಲಿ ಉಳ್ಕೊಂಡಿದ್ದು ಕೇವಲ ಒಂದು ಕಠಿಣವಾದ ವಾಸ್ತವದ ಪಾಠ ಮಾತ್ರನೇ. ಆತ ನನ್ನನ್ನು ಟೈಮ್ ಪಾಸ್ ವಸ್ತು ಅಂತ ಕಡೆಗಣಿಸಿದಾಗ ನನ್ನೊಳಗಿದ್ದ ಅಸಲಿ ಹಳ್ಳಿಯ ಗಟ್ಟಿಗಿತ್ತಿ ಹೆಣ್ಣು ಒಮ್ಮೆಲೆ ಎಚ್ಚೆತ್ಕೊಂಡ್ಳು.
ನನ್ನ ಸ್ವಾಭಿಮಾನಕ್ಕೆ ಬಿದ್ದ ಪೆಟ್ಟು ನನ್ನ ಕಣ್ಣಲ್ಲಿನ ನೀರನ್ನು ಒಣಗಿಸಿ ಅಲ್ಲಿ ಕೋಪದ ಕೆಂಡವನ್ನು ತುಂಬಿತ್ತು. ನಾನು ತಕ್ಷಣ ಕಣ್ಣಂಚಲ್ಲಿದ್ದ ಒಂದು ಹನಿ ಕಣ್ಣೀರನ್ನು ಅತ್ಯಂತ ಒರಟಾಗಿ ಒರೆಸ್ಕೊಂಡೆ. ನನ್ನ ಹತ್ತಿ ಸೀರೆಯ ಸೆರಗನ್ನು ಭದ್ರವಾಗಿ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಮುಖದಲ್ಲಿದ್ದ ಆ ಭ್ರಮೆಯ ಧೀನತೆಯ ಭಾವನೆಯನ್ನು ಕಿತ್ತು ಬಿಸಾಕ್ತೆ. ಆತನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಕೈ ಬೆರಳನ್ನು ಆತನ ಮುಖಕ್ಕೆ ನೇರವಾಗಿ ತೋರಿಸಿ ಅತ್ಯಂತ ಖಡಕ್ಕಾಗಿ ಲವಲೇಶವೂ ಹೆದರದೆ ಕೌಂಟರ್ ಡೈಲಾಗ್ ಕೊಟ್ಟೆ. ಏನಪ್ಪ ದೊಡ್ಡ ವ್ಯಾಪಾರಿ, ನಿನ್ನ ಮರ್ಯಾದೆ, ನಿನ್ನ ಶ್ರೀಮಂತಿಕೆ, ನಿನ್ನ ಆ ರೇಷ್ಮೆ ಸೀರೆ ಹೆಂಡತಿಯ ದರ್ಪ ಇವೆಲ್ಲವೂ ನನಗೆ ಇವತ್ತು ಚೆನ್ನಾಗಿ ಅರ್ಥ ಆಯಿತು ಬಿಡು. ನಾನೇನು ನನ್ನ ಗಂಡನ ಒರಟು ಸ್ವಭಾವಕ್ಕೆ ಬೇಸತ್ತು ನಿನ್ನೆ 2 ಸಾಂತ್ವನದ ಸುಳ್ಳು ಮಾತಿಗೆ ಮರುಳಾಗಿ ಸ್ವಲ್ಪ ದಾರಿ ತಪ್ಪದೆ. ಆದರೆ ನನ್ನ ಮರ್ಯಾದೆ ಏನು, ನಿನ್ನ ಅಸಲಿ ಯೋಗ್ಯತೆ ಅಂತ ಇವತ್ತು ನನಗೆ ಕನ್ನಡಿ ಹಿಡ್ದಾಗೆ ತೋರಿಸ್ಕೊಟ್ಟೆ. ಅದಕ್ಕೆ ನಿನಗೆ ಭಾರಿ ದೊಡ್ಡ ನಮಸ್ಕಾರ. ಆದರೆ ಮಾತು ಮಾತ್ರ ನಿನ್ನ ತಲೆನಲ್ಲಿ ನೆನಪಿರಲಿ. ಇನ್ನೊಂದು ಸಾರಿ ನೀನು ಈ ಬಣ್ಣದ ಮಾತು ನಿನ್ನ ಟೈಮ್ ಪಾಸ್ ಕಳ್ಳಾಟ ಆಡ್ಕೊಂಡು ನನ್ನ ಮನೆ ಕಡೆಗೆ ಏನಾದರೂ ಹೆಜ್ಜೆ ಇಟ್ಟರೆ ಈ ಭಗೀರಥಿ ಯಾರು ಅಂತ ತೋರಿಸ್ತೀನಿ. ನಮ್ಮ ಮನೆ ಕೆಲಸದವಳು ಸೀತಕ್ಕನ ಕೈಯಲ್ಲಿ ದೊಡ್ಡ ಪರ್ಕೆ ತಗೊಂಡು ಇಡೀ ಊರವ್ರ ಮುಂದೆ ನಿನಗೆ ಸರಿಯಾಗಿ ಹೊಡಿತೀನಿ. ಹುಷಾರು. ನನ್ನ ಗಂಡ ಎಷ್ಟೇ ವರ್ಟ ಆದರೂ, ಎಷ್ಟೇ ಮರಗಟ್ಟಿದ ಮನುಷ್ಯ ಆದರೂ ಅವನು ನಿನ್ನಂಥ 100 ಜನ ಚಾಲಾಕಿ ರಾಮಚಂದ್ರರಿಗಿಂತ 1000 ಪಟ್ಟು ಉತ್ತಮ ಅಂತ ಆತನ ಮುಖಕ್ಕೆ ಬಲವಾಗಿ ಹೊಡೆದೆ. ಹಾಗೆ ಡೈಲಾಗೂ ಹೊಡೆದೆ. ಆತನ ಯಾವುದೇ ಉತ್ತರಕ್ಕೂ ಕಾಯ್ದೆ ಹಿಂತಿರುಗು ಕೂಡ ಅವನ್ನ ನೋಡದೆ ಅತ್ಯಂತ ಗತ್ತಿನಿಂದ ಅಲ್ಲಿಂದ ಹೊರಟೆ. ನನ್ನ ಆ ರೌದ್ರಾವತಾರ ಮತ್ತು ಧೈರ್ಯವನ್ನು ನೋಡಿ ಆ ಚಾಲಾಕಿ ವ್ಯಾಪಾರಿ ರಾಮಚಂದ್ರ ಅಕ್ಷರಶಃ ಬೆಚ್ಚಿ ಬಿದ್ದು ಬಾಯಿಗೆ ಬೀಗ ಹಾಕ್ಕೊಂಡವನಂತೆ ಅಲ್ಲಿಯೇ ಕಲ್ಲಾಗಿ ನಿಂತುಬಿಟ್ಟಿದ್ದ. ನಾನು ದೇವಸ್ಥಾನದ ಹಿಂಭಾಗದಿಂದ ನೇರವಾಗಿ ನನ್ನ ಮನೆಗೆ ನಡೆದೆ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ, ನನ್ನ ನಡಿಗೆಯಲ್ಲೂ ಒಂದು ಹೊಸ ಆತ್ಮವಿಶ್ವಾಸ ಇತ್ತು. ನನ್ನ ಕಣ್ಣುಗಳಲ್ಲಿ ವಾಸ್ತವದ ಸ್ಪಷ್ಟತೆ ಇತ್ತು. ನಾನು ಮನೆಗೆ ಬರುವಾಗ ನನ್ನ ಗಂಡ ಸೋಮಣ್ಣ ಜಮೀನಿನಿಂದ ಬಂದು ಕೈಕಾಲು ತೊಳ್ಕೊಂಡು ಊಟಕ್ಕೆ ಕಾಯ್ತಾ ಜಗ್ಲಿ ಮೇಲೆ ಕೂತಿದ್ದ. ನಾನು ಯಾವುದೇ ಅಳುಕಿಲ್ಲದೆ ನೇರವಾಗಿ ಅವನ ಮುಂದೆ ಹೋಗಿ ನಿಂತೆ. ನನ್ನ ಅವತಾರ, ನನ್ನ ಕಣ್ಣ ಆ ಬೆಂಕಿ ನೋಡಿ ಅವನು ಸ್ವಲ್ಪ ಗಾಬರಿಯಾಗಿ ಏನಾಯ್ತು, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ದ. ನಾನು ಅತ್ಯಂತ ದೃಢವಾದ ಸ್ಟ್ರಾಂಗ್ ಆದ ಧ್ವನಿಯಲ್ಲಿ ಹೆದರದೆ ನನ್ನ ಹಕ್ಕನ್ನು, ನನ್ನ ಸ್ವಾಭಿಮಾನವನ್ನು ಕೇಳೋದಕ್ಕೆ ಶುರು ಮಾಡಿದೆ. ಇಲ್ಲಿ ನೋಡ್ರಿ ಸೋಮಣ್ಣ, ಇಷ್ಟು ವರ್ಷ ನಿಮ್ಮ ಈ ಮನೆ, ಈ ದನ ಕರು ಒಲೆ ಹೊಗೆ ಮತ್ತು ಈ ಭೀಕರ ಒಂಟಿತನ ಅನುಭವಿಸಿದ ಸಾಕು. ನಾನೇನು ಈ ಮನೆಯಲ್ಲಿ ಉಚಿತವಾಗಿ ಕೆಲಸ ಮಾಡೋದಕ್ಕೆ ಬಂದಿರೋ ಯಂತ್ರ ಅಲ್ಲ. ನಾನು ಒಬ್ಬಳು ಜೀವ ಇರೋ ಮನುಷ್ಯ. ನನಗೂ ಆಸೆಗಳಿವೆ. ನನಗೂ ಖುಷಿಯಾಗಿರಬೇಕು ಅನ್ನೋ ಹಂಬಲ ಇದೆ. ಇನ್ನು ಮುಂದೆ ದಿನದ 24 ಗಂಟೆ ಬರೀ ಸಗಣಿ ಬಾಚಿಕೊಂಡು ನಿಮ್ಮ ಒಡಕು ಮಾತುಗಳನ್ನು ಕೇಳಿಕೊಂಡು ಮೂಕ ಪ್ರಾಣಿ ಥರ ಇರೋಕೆ ನನ್ನಿಂದ ಖಂಡಿತ ಆಗಲ್ಲ. ನಾನು ನಿಮ್ಮ ಹೆಂಡತಿ. ಆ ಮರ್ಯಾದೆ, ಆ ಟೈಮ್ ನನಗೆ ನೀವು ಕೊಡಲೇಬೇಕು. ವಾರಕ್ಕೊಂದು ಸಾರಿ ಕಡ್ಡಾಯವಾಗಿ ನನ್ನನ್ನು ಪೇಟೆ ಕರ್ಕೊಂಡು ಹೋಗಿ ನನ್ನ ಜೊತೆ ಕೂತು ಪ್ರೀತಿಯಿಂದ ಮಾತಾಡಬೇಕು. ಇದು ಈ ಮನೇಲಿ ನನ್ನ ಹಕ್ಕು. ಇಲ್ಲ ಅಂದರೆ ಈ ಮನೆ ಕೆಲಸಕ್ಕೆ, ದನಗಳನ್ನು ನೋಡ್ಕೊಳ್ಳೋಕ್ಕೆ ಬೇರೆ ಯಾರನ್ನಾದರೂ ಕೂಲಿಗಿಟ್ಕೊಳ್ಳಿ. ನಾನು ಮಾತ್ರ ಕತ್ತೆ ಥರ ದುಡಿಯಲ್ಲ ಅಂತ ನನ್ನ ಹಕ್ಕನ್ನು, ನನ್ನ ಸ್ವಾಭಿಮಾನನ ಅತ್ಯಂತ ಸ್ಟ್ರಾಂಗ್ ಆಗಿ ಅವನ ಮುಖಕ್ಕೆ ಹೊಡೆದಂತೆ ಕೇಳಿದೆ. ನನ್ನ ಮಾತಲ್ಲಿದ್ದ ಆ ಕಾವು, ಆ ಗಾಂಭೀರ್ಯ ಮತ್ತು ನನ್ನ ಕಣ್ಣಲ್ಲಿದ್ದ ಆ ಸಿಟ್ಟನ್ನು ನೋಡಿ ಸೋಮಣ್ಣ ಅಕ್ಷರಶಃ ಬೆಚ್ಚಿ ಬಿದ್ದ. 20 ವರ್ಷಗಳಿಂದ ತಲೆ ತಗ್ಗಿಸ್ಕೊಂಡು ಹ್ಞೂ ಅಂತಿದ್ದ ಹೆಂಡತಿ ಇದ್ದಕ್ಕಿದ್ದಂತೆ ಇಷ್ಟೊಂದು ಧೈರ್ಯವಾಗಿ ತನ್ನ ಹಕ್ಕನ್ನು ಚಲಾಯಿಸಿ ಮಾತಾಡ್ತಾ ಇದ್ದಿದ್ದನ್ನು ನೋಡಿ ಅವನಿಗೆ ತನ್ನ ತಪ್ಪಿನ ಅರಿವಾಗೋದಕ್ಕೆ ಶುರುವಾಯಿತು. ಅವನು ಏನೂ ಮಾತಾಡದೆ ನನ್ನ ಗಾಂಭೀರ್ಯಕ್ಕೆ ತಲೆಬಾಗಿ ಮೌನವಾಗಿ ಒಪ್ಪಿಗೆ ಸೂಚಿಸ್ದ. ಫ್ರೆಂಡ್ಸ್, ಈ ಕಥೆಯಿಂದ ನಾ ಕಲಿಬೇಕಾದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ದಾಂಪತ್ಯದಲ್ಲಿ ಒಂಟಿತನ ಇದೆ ಅನ್ನೋ ಕಾರಣಕ್ಕೆ ನಮ್ಮ ಕಷ್ಟಗಳನ್ನು, ನಮ್ಮ ಹಕ್ಕುಗಳನ್ನು ಮನೆಯಲ್ಲೇ ಗಂಡನ ಬಳಿ ಧೈರ್ಯವಾಗಿ ಕೇಳ್ಬೋದು. ಅದನ್ನು ಬಿಟ್ಟು ಹೊರಗಡೆ ಯಾರೋ ಆಡಿದ 2 ಸಿಹಿ ಮಾತಿಗೆ ಕರಗಿ ಹೋಗಿ ದಾರಿ ತಪ್ಪಬಾರ್ದು. ನಾವು ಹಾಗೆ ಹಾದಿ ತಪ್ಪಿದ್ರೆ ಕೊನೆಗೆ ಪಾಲಿಗೆ ಕೇವಲ ಟೈಮ್ ಪಾಸ್ ವಸ್ತುವಾಗಿ
ನಮ್ಮ ಮರ್ಯಾದೆನ ನಾವೇ ಕಳ್ಕೊಳ್ಬೇಕಾಗತ್ತೆ. ನಮ್ಮ ಕಷ್ಟಕ್ಕೆ, ನಮ್ಮ ಒಂಟಿತನಕ್ಕೆ ನಾವೇ ಧ್ವನಿಯಾಗಬೇಕು ಹೊರತು ಬೇರೆಯವರ ಕಾಮಕ್ಕೆ ಅಥವಾ ಅಹಂಕಾರಕ್ಕೆ ಬಲಿಯಾಗಬಾರ್ದು. ನಮ್ಮ ಹಕ್ಕನ್ನು ಮನೆಯಲ್ಲೇ ಹೋರಾಡಿ ಪಡೆಯೋದೆ ನಿಜವಾದ ಬದುಕು. ಫ್ರೆಂಡ್ಸ್, ಈ ಕಥೆಯಿಂದ ತಿಳಿದು ಬರೋದು ಏನಂದರೆ, ದಾಂಪತ್ಯದಲ್ಲೇ ಒಂಟಿತನ ಮತ್ತು ಸಂವಹನದ ಕೊರತೆ ಇದ್ದಾಗ ಮನುಷ್ಯರ ಮನಸ್ಸು ಎಷ್ಟೊಂದು ಸುಲಭವಾಗಿ ದಾರಿ ತಪ್ಪಿಬಿಡತ್ತೆ ಅಲ್ವಾ? ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇಂತಹ ಸನ್ನಿವೇಶಗಳು ಬಹಳ ಸಾಮಾನ್ಯವಾಗಿ ನಡೀತಾ ಇದೆ. ಹಳ್ಳಿ ಇರಲಿ, ಪೇಟೆ ಇರಲಿ, ಗಂಡ ಹೆಂಡತೀರು ತಮ್ಮದೇ ಆದ ಕೆಲಸ, ಜವಾಬ್ದಾರಿಗಳು ಅಥವಾ ಮೊಬೈಲ್ ಪ್ರಪಂಚದಲ್ಲಿ ಮುಳುಗಿ ಹೋಗಿ ತಮ್ಮ ಸಂಗಾತಿಗೆ ಸಮಯ ಮತ್ತು ಪ್ರೀತಿ ಕೊಡೋದನ್ನೇ ಮರೆತು ಬಿಡ್ತಾರೆ. ಮನೆಯಲ್ಲಿ ಸಿಗಬೇಕಾದ ಕಾಳಜಿ ಸಿಗದೇ ಇದ್ದಾಗ ಅದೇ ಒಂಟಿತನವನ್ನು ಬಂಡವಾಳವಾಗಿ ಬಳಸ್ಕೊಳ್ಳೋ ಹೊರಗಿನ ಅವಕಾಶವಾದಿಗಳು ಕೇವಲ ತಮ್ಮ ಟೈಮ್ ಪಾಸ್ಗಾಗಿ ಅಥವಾ ಸ್ವಾರ್ಥಕ್ಕಾಗಿ ಎರಡು ಸಿಹಿಯಾದ ಮಾತುಗಳನ್ನು ಆಡ್ಬಿಡ್ತಾರೆ. ಆ ನಯವಾದ ಮಾತುಗಳ ಹಿಂದೆ ಅಡಗಿರುವ ವಂಚನೆಯನ್ನು ಅರ್ಥ ಮಾಡಿಕೊಳ್ಳದ ಮುಗ್ಧ ಮನಸ್ಸುಗಳು ಅದನ್ನೇ ನಿಜವಾದ ಪ್ರೀತಿ, ಆಸರೆ ಅಂತ ನಂಬಿ ಕುರುಡಾಗಿ ಮರಳಾಗೋಗ್ತವೆ. ಕ್ಷಣಿಕ ವ್ಯಾಮೋಹಕ್ಕಾಗಿ, ಆ ಆಕರ್ಷಣೆಗಾಗಿ ಹೆಣ್ಣಾಗಲಿ ಗಂಡಾಗಲಿ ತಮ್ಮ ಇಡೀ ಜೀವನದ ಮರ್ಯಾದೆನ, ನೆಮ್ಮದಿಯನ್ನು ಬೀದಿಗೆ ತರುವ ಹಂತಕ್ಕೆ ಹೋಗ್ಬಿಡ್ತಾರೆ. ಹೊರಗಿನವರು ನಮ್ಮ ಕಷ್ಟನ ಕೇಳೋರಂತೆ ಕೇವಲ ನಾಟಕ ಆಡ್ತಾರೆಯೇ ವಿನಃ ಯಾರೂ ಕೂಡ ನಮ್ಮ ಜೊತೆ ನಿಂತು ಜೀವನ ಕಟ್ಕೊಡೋದಿಲ್ಲ ಅನ್ನೋ ಕಟು ವಾಸ್ತವ ಎಲ್ರಿಗೂ ತಿಳಿದಿರಬೇಕು. ಆ ಕಹಿ ಸತ್ಯ ಅರ್ಥ ಆಗೋಷ್ಟರಲ್ಲಿ ಸಂಸಾರ ಹೊಡೆದು ಚೂರಾಗೋಗಿರುತ್ತೆ. ಆದ್ದರಿಂದ ದಾಂಪತ್ಯದಲ್ಲಿ ಯಾವುದೇ ಬಿರುಕುಗಳಿದ್ರೂ, ಎಷ್ಟೇ ಒಂಟಿತನ ಕಾಡ್ತಾ ಇದ್ರೂ ಅದನ್ನು ಮನೆಯ 4 ಗೋಡೆಗಳ ಒಳಗೆ ಕೂತು ಸಂಗಾತಿಯ ಬಳಿ ನೇರವಾಗಿ ಮತ್ತು ಧೈರ್ಯವಾಗಿ ಮಾತಾಡಿ ಪರಿಹಾರ ಹುಡುಕೊಳ್ಬೇಕು. ನಮ್ಮ ಕಷ್ಟಗಳಿಗೆ ನಾವೇ ಧ್ವನಿಯಾಗಬೇಕು. ನೀತಿ ಸಂಸಾರದ ಒಂಟಿತನವನ್ನು ನೆಪವಾಗಿಸ್ಕೊಂಡು ಹೊರಗಿನವರು ಬಣ್ಣದ ಮಾತಿಗೆ ಮರುಳಾದರೆ ಮರ್ಯಾದೆ ಹರಾಜಾಗತ್ತೆ. ಬದಲಾಗಿ ನಮ್ಮ ಹಕ್ಕನ್ನು ನಾವೇ ಧೈರ್ಯವಾಗಿ ಕೇಳಿ ಪಡೆಯೋದೆ ನೆಮ್ಮದಿಯ ಬದುಕಿಗೆ ದಾರಿದೀಪ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್, ಟೇಕ್ ಕೇರ್.